ಚಿಲ್ಟಾರಿಗಳ ಬುದ್ಧಿಗೆ, ಯುವಕರ ವಿದ್ಯೆಗೆ, ಯಜಮಾನರ ಯುಕ್ತಿಗೆ, ಮಹಿಳಾ ಮಣಿಗಳ ಜಾಣ್ತನಕ್ಕೆ, ಕನ್ನಡ ಕುಲಕೋಟಿ ಬಾಂಧವರಿಗೆ ನಿಮ್ಮ ಪ್ರೀತಿಯ ರೋಹಿತ್ ಮಾಡುವ ನಮಸ್ಕಾರ. ಇದು ಕೂಡಿ ಆಡೋ ಪ್ರಶ್ನೆ, ಭಾಗ ಮಾಡಿ ಗೆಲ್ಲೋ ಪ್ರಶ್ನೆ. ವೆಲ್ಕಮ್ ಟು ಡಿವೈಡೆಡ್. ಇದು ನಂಬಿಕೆ ಪ್ರಶ್ನೆ. ಇವತ್ತಿನ ಮೊದಲನೇ ಪ್ಲೇಯರ್ ನ ಅಖಾಡಕ್ಕೆ ಕರೆಯೋಣ. ಲೆಟ್ಸ್ ವೆಲ್ಕಮ್ ಪ್ಲೇಯರ್ ನಂಬರ್ 1. Let's welcome player number 2. Let's welcome player number 3. ಮೂರು ನಾಳ ಮಹಾರಾಜರು ನಮ್ ಜೊತೆ ಇವತ್ತು ಈ ಅಖಾಡದಲ್ಲಿ ನಿಂತಿದ್ದಾರೆ. ಒಬ್ರು ಜರ್ಮನ್ ಪ್ರೆಸಿಡೆಂಟ್ ಗೆ ಬಾಡೂಟ ಬಡಿಸಿದಂತ ಆದರ್ಶ್ ಉರ್ಫ್ ರಂಗೇಗೌಡರು, ಇನ್ನೊಬ್ರು ಸಿಹಿ ಕಹಿ ಸಮವಾಗಿ ತಿನ್ನಿಸೋ ಸಿಹಿ ಕೈ ಚಂದ್ರ ಅವರು, ಮತ್ತೊಬ್ರು ಅಡಿಗೆಗೆ ಒಗ್ಗರಣೆನ ಮಿಕ್ಸ್ ಮಾಡಿ ಹಂಗೆ ಚಪ್ಪರ್ಸೋ ಮುರಳಿ ಅವರು. ಆಟ ಶುರು ಮಾಡೋಕ್ಕೂ ಮುಂಚೆ ರೂಲ್ಸ್ ಏನು ಅಂತ ಹೇಳ್ತೀನಿ. 10 ಪ್ರಶ್ನೆ ಇರುತ್ತೆ. 10 ಲಕ್ಷ ರೂಪಾಯಿ ಗೆಲ್ಲಕ್ಕೆ ನಿಮ್ಗೆ ಅವಕಾಶ ಇದೆ. ಮೊದಲನೇ ರೌಂಡ್ ಅಲ್ಲಿ ನಿಮ್ಗೆ 4 ಪ್ರಶ್ನೆಗಳಿರುತ್ತೆ. ಪ್ರತಿ ಪ್ರಶ್ನೆಗೂ 25,000 ರೂಪಾಯಿ ಇರುತ್ತೆ. ಎರಡನೇ ರೌಂಡ್ ಅಲ್ಲಿ 3 ಪ್ರಶ್ನೆಗಳಿರುತ್ತೆ. ಪ್ರತಿ ಪ್ರಶ್ನೆಗೂ 50,000 ರೂಪಾಯಿ ಇರುತ್ತೆ. ಮೂರನೇ ರೌಂಡ್ ಅಲ್ಲಿ 2 ಪ್ರಶ್ನೆ ಇರುತ್ತೆ. ಪ್ರತಿ ಪ್ರಶ್ನೆಗೂ 1,25,000 ರೂಪಾಯಿ ಇರುತ್ತೆ. ಹಾಗೆ ಕೊನೆ ರೌಂಡ್ ಒಂದೇ ಒಂದು ಪ್ರಶ್ನೆ ಇರುತ್ತೆ. 5 ಲಕ್ಷ ರೂಪಾಯಿ ನಿಮ್ಗೆ ಇರುತ್ತೆ. ದಟ್ ಇಸ್ ದ ಮೆಗಾ ಪ್ರಶ್ನೆ. ಪ್ರತಿ ಪ್ರಶ್ನೆಗೂ ನೀವು 3 ಜನ ಡಿಸ್ಕಸ್ ಮಾಡಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ಆನ್ಸರ್ ಲಾಕ್ ಮಾಡಿ ಆಮೇಲೆ ಆ ನಂಬಿಕೆ ಬಜರ್ ನ ಪ್ರೆಸ್ ಮಾಡಬೇಕು. ನೆನಪಿರ್ಲಿ, 3 ಜನರ ಕಂಪ್ಯೂಟರ್ ಅಲ್ಲೂ ಒಂದೇ ಉತ್ತರ ಲಾಕ್ ಆಗಿರ್ಬೇಕು. ಆಗ್ಲೇನೆ ನೀವು ನಂಬಿಕೆ ಬಜರ್ ನ ಪ್ರೆಸ್ ಮಾಡಕ್ಕಾಗತ್ತೆ. ಹಾಗೆ ಪ್ರತಿ ಪ್ರಶ್ನೆಗೂ ನಿಮ್ಗೆ ಉತ್ತರ ಕೊಡಕ್ಕೆ 100 ಸೆಕೆಂಡ್ ಇರುತ್ತೆ. ಪ್ರತಿ ಸೆಕೆಂಡ್ಗೂ ನೀವು ಗೆಲ್ಲುವ ಮೊತ್ತದಲ್ಲಿ 1% ದುಡ್ಡು ಕಮ್ಮಿ ಆಗ್ತಾ ಬರುತ್ತೆ. ಮೊದಲನೇ ಸತಿ ನೀವು ತಪ್ಪು ಮಾಡಿದಾಗ ನೀವು ಗೆದ್ದಿರೋ ದುಡ್ಡಲ್ಲಿ 25% ಕಟ್ ಆಗುತ್ತೆ. ಎರಡನೇ ಸತಿ ನೀವು ತಪ್ಪು ಮಾಡಿದಾಗ ನೀವು ಗೆದ್ದಿರೋ ಮೊತ್ತದಲ್ಲಿ 50% ಕಟ್ ಆಗುತ್ತೆ. ಮೂರನೇ ಸತಿ ನೀವು ತಪ್ಪು ಮಾಡಿದ್ರೆ ಎಲ್ಲ ದುಡ್ಡು ಖಾಲಿಯಾಗಿ ನೀವು ಗೇಮ್ ಇಂದ ಬರಿಗೈಲಿ ಹೋಗ್ತೀರಿ. ಇದ್ರ ಜೊತೆ ಒಂದು ಲೈಫ್ ಲೈನ್ ಇರುತ್ತೆ ನಿಮ್ಗೆ. ಯಾವುದೇ ಒಂದು ರೌಂಡ್ ಅಲ್ಲಿ ಯಾವುದೇ ಒಂದು ಪ್ರಶ್ನೆ ನಿಮ್ಗೆ ಕಷ್ಟ ಅನ್ಸಿದಾಗ ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಆ ಕ್ವೆಶ್ಚನ್ ನ ಬೇರೆ ಕ್ವೆಶ್ಚನ್ ಇಂದ ರೀಪ್ಲೇಸ್ ಮಾಡ್ಬೋದು. ಇಡೀ ಆಟದಲ್ಲಿ ಒಂದೇ ಒಂದು ಸರ್ತಿ ನಿಮ್ಗೆ ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಕ್ಕೆ ಚಾನ್ಸ್ ಸಿಗುತ್ತೆ. ಪ್ರತಿ ರೌಂಡ್ ಆದ್ಮೇಲೂ ನಿಮ್ಗೆ ನೆಕ್ಸ್ಟ್ ರೌಂಡ್ ಹೋಗ್ಬೇಕಾ ಅಥವಾ ಕ್ವಿಟ್ ಮಾಡ್ಬೇಕಾ ಅಂತ 15 ಸೆಕೆಂಡ್ ಹಾಕೊಳ್ತೀವಿ. ಆ 15 ಸೆಕೆಂಡ್ಗಳಲ್ಲಿ ನೀವು ಡಿಸ್ಕಸ್ ಮಾಡಿ ಒಂದು ಆನ್ಸರ್ ನ ಸೆಲೆಕ್ಟ್ ಮಾಡ್ತೀರಾ, ಕ್ವಿಟ್ ಮಾಡ್ತೀರಾ, ಪ್ಲೇ ಮಾಡ್ತೀರಾ ಅಂತ. ಇಲ್ಲ ಅಂದ್ರೆ ಆಟೋಮ್ಯಾಟಿಕ್ಲಿ ನೀವು ನೆಕ್ಸ್ಟ್ ರೌಂಡ್ ಹೋಗ್ತೀರಾ. ಓಕೆ ಚಂದು ಸರ್, ನೀವು ಯಾವತ್ತಾದ್ರೂ ಈ ತರ ಕ್ವಿಜ್ ಶೋಗಳನ್ನ ಸ್ಕೂಲಲ್ಲಿ ಅಟೆಂಡ್ ಮಾಡಿದ್ದೀರಾ? ಮಾಡಿದ್ದೀನಿ, ಸ್ಕೂಲಲ್ಲಿ ಮಾಡಿದ್ದೀನಿ. ಬೇರೆ ಕಾಲೇಜ್ ಲೆವೆಲಲ್ಲಿ ಕಾಂಪಿಟೇಷನ್ಸ್ಗೆ ಹೋಗಿದ್ದೀನಿ, ಸೋತಿದ್ದೀನಿ, ಯಾವಾಗಲೂ ಗೆದ್ದಿಲ್ಲ. ಎಲ್ಲರೂ ನಾನು ತುಂಬ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ಅದರ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಪತ್ನಿ ಗೀತಾ ಅವರು ಮನೇಲಿ ಅಡುಗೆ ಮಾಡ್ತಾರಾ ಅಥವಾ ನೀವು ಮಾಡ್ತೀರಾ? ಇಬ್ರು ಮಾಡಲ್ಲ, ಅಡುಗೆಯವರಿದ್ದಾರೆ. ಮುರಳಿ ಸರ್ ಹೇಳಿ ಸರ್, ಹೇಳಿ. ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಫೇವ್ರೇಟ್ ಸಬ್ಜೆಕ್ಟ್ ಅಂತೇನಿಲ್ಲ, ಎಲ್ಲ ಸಬ್ಜೆಕ್ಟು ಓದಬೇಕಿತ್ತು. ಫೇವ್ರೇಟ್ ಏನು ಓದ್ತೀರಾ ಮಣ್ಣು ಮಸಿ? ಎಲ್ಲ ಸಬ್ಜೆಕ್ಟ್ ಓದಿದ್ರೆ ತಾನೇ ಪಾಸ್ ಆಗೋದು. ರಂಗೇಗೌಡ್ರೆ? ಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್, ಆಮೇಲೆ ಕಾಲೇಜಲ್ಲಿ ಸ್ವಲ್ಪ ಫಿಸಿಕ್ಸ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿತ್ತು. ಸೊ ಬೋತ್ ಐ ಆಮ್ ಎ ಸೈನ್ಸ್ ಸ್ಟೂಡೆಂಟ್. ನೀವು ಇಷ್ಟಪಟ್ಟು ಹೋದ್ರಾ ಅಥವಾ ಇವ್ರ ಥರ ಕಷ್ಟಪಟ್ಟು ಹೋದ್ರಾ? ಇಷ್ಟಪಟ್ಟೆ ಓದಿದ್ದು, ಬಟ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳೋ ಒಂದು ಆಸೆ ಇತ್ತು, ಅದಾಗಲಿಲ್ಲ. ಬಟ್ ಟುಡೇ ಐ ಬಿಕಮ್ ಅ ಶೆಫ್. ಒಬ್ಬ ಸೈನ್ಸ್ ಸ್ಟೂಡೆಂಟು, ಒಬ್ರು ಕಷ್ಟಪಟ್ಟು ಓದಿರೋರು, ಇನ್ನೊಬ್ರು ಈಗಲೂ ಓದ್ತಾನೆ ಇರ್ತಾರೆ ಸಾಕಷ್ಟು. ಸೊ 3 ಜನ ರೆಡಿ ಇದ್ದೀರಾ? ಎಸ್, ರೆಡಿ. ಮೊದಲನೇ ರೌಂಡಿನ ಮೊದಲನೇ ಪ್ರಶ್ನೆ 25,000 ರೂಪಾಯಿಗಳಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಈ ಕೆಳಗಿನವುಗಳಲ್ಲಿ ಕನ್ನಡ ವ್ಯಾಕರಣದ ಪ್ರಮುಖ ಸಂಧಿಯೊಂದನ್ನು ಗುರುತಿಸಿ. ಆಪ್ಷನ್ ಎ ಲೋಪ, ಆಪ್ಷನ್ ಬಿ ಲೋಕ, ಆಪ್ಷನ್ ಸಿ ಲೋಭ. ಶೂರಾ? ಎಸ್ ಎಸ್. ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ.
14 ಸೆಕೆಂಡ್ಗಳನ್ನ ತಗೊಂಡು ಈ ಉತ್ತರನ ನೀವು ಲಾಕ್ ಮಾಡಿದೀರಾ. 3 ಜನ ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ಗೇಮ್ ಫಸ್ಟ್ ಪ್ರಶ್ನೆ ಅದಾಗ್ತದೆ. ಲೋಪ ಸಂಧಿ, ಸುವರ್ಣ ದೀರ್ಘ ಸಂಧಿ ಇವೆಲ್ಲ ಕನ್ನಡದಲ್ಲಿ ಬರ್ತಕ್ಕಂಥ ವ್ಯಾಕರಣದಲ್ಲಿ ಬರ್ತಕ್ಕಂಥ ಸಂಧಿಗಳು. ಸಂಧಿ ಅಂದ್ರೆ ಗ್ಯಾಪ್ ಅಂತ ಅಲ್ಲ, ಸೇರೋದಕ್ಕೆ ಸಂಧಿ ಅಂತ. ಓಕೆ, ಕಾನ್ಫಿಡೆಂಟ್ ಆಗಿದ್ದೀರಾ? ಎಸ್, ಕನ್ಫರ್ಮ್ ಅಂತ ಕೂಡ ಹೇಳ್ತಾ ಇದೀರಾ. ನೋಡೋಣ, ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ 21,500 ರೂಪಾಯಿ ಇರುತ್ತೆ. ಹಾಗೆ ತಪ್ಪಾದ್ರೆ ನಿಮ್ಮ ಅಕೌಂಟ್ ಅಲ್ಲಿರೋದು 0, ಹಾಗೆ 0 ಮೇಂಟೈನ್ ಆಗುತ್ತೆ. ನಮ್ಮ ಮಾಸ್ಟರ್ ನಿಮಗೆ ಕೇಳಿದ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕನ್ನಡ ವ್ಯಾಕರಣದ ಪ್ರಮುಖ ಸಂಧಿಯೊಂದನ್ನು ಗುರುತಿಸಿ. ನೀವು 3 ಜನ ಪ್ಲೇಯರ್ಸ್ ಲಾಕ್ ಮಾಡಿರೋ ಉತ್ತರ ಆಪ್ಷನ್ ಎ, ಲೋಪ ಸಂಧಿ. ಮಾಸ್ಟರ್, ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಲೋಪ, ಆಗಮ ಮತ್ತು ಆದೇಶ ಕನ್ನಡದ ಪ್ರಮುಖ ಸಂಧಿಗಳ ಹೆಸರು. ಸವರ್ಣ ದೀರ್ಘ, ಗುಣ ಮುಂತಾದ ಇತರ ಸಂಧಿಗಳನ್ನು ಸಂಸ್ಕೃತ ಭಾಷೆಯಿಂದ ಎರವಲು ಪಡೆಯಲಾಗಿದೆ. ಸೊ ನಿಮ್ಮ ಉತ್ತರದಲ್ಲೇ ಲೋಪ ಇರಲಿಲ್ಲ, ಲೋಪ ಸಂಧಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದೀರಾ. ಓಕೆ, ಈಗ ನಿಮ್ಮ ಅಕೌಂಟ್ ಅಲ್ಲಿರುವ ಬ್ಯಾಲೆನ್ಸ್ 21,500 ರೂಪಾಯಿಗಳು. ಆರಾಮಾಗಿ ಶುರುವಾಗಿದೆ ಆಟ. ಗ್ಯಾಸ್ ಆನ್ ಆಗಿದೆ. ಬೇಗ ಬೇಗ ಬಾಣ್ಲೆ ಇಟ್ಟು ಈ ಸುತ್ತಿನ 2ನೇ ಪ್ರಶ್ನೆ 25,000 ರೂಪಾಯಿಗಳಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. 11ರಿಂದ 20ರವರೆಗೂ ಕನ್ನಡದ ಅಕ್ಷರಗಳಲ್ಲಿ ಬರೆದಾಗ ಒಟ್ಟು ಎಷ್ಟು ಸೊನ್ನೆಗಳು ಬರುತ್ತವೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 5. 11, 12, 13, 14, 15, 16, 17, 18, 19, 20, 21, 22. ಓಕೆ, 2 ಫಿಕ್ಸ್. ಏನೋ ಮುರಳಿ ಅವ್ರು ಇನ್ನೂ ಕನ್ಫ್ಯೂಷನ್ ಇಲ್ಲ, ಕನ್ಫ್ಯೂಷನ್ ಇಲ್ಲ. ಈಗ ಅರ್ಥ Okay, ಆಯ್ತಾ? ಗೌಡ್ರೆ. ಗೊತ್ತಾಯ್ತು, ಕನ್ಫ್ಯೂಷನ್ ಇಲ್ಲ. 0 ಇರಬೇಕು. ಎಸ್, ಗೊತ್ತಾಯ್ತು. 11ರಲ್ಲಿ 0 ಇದೆ, 11ರಲ್ಲಿ 0 ಇದೆ, 19ನಲ್ಲಿ 0 ಇದೆ, 18ರಲ್ಲಿ ಇಲ್ಲ, 3 ಇದೆ. ಕರೆಕ್ಟ್. 18 ಕರೆಕ್ಟ್ ಇದೆ ಸರ್. ಚಂದ್ರು ಸರ್, ಇಲ್ಲ, ಇಲ್ಲ. ಹೋಗ್ಲಿ ಬಿಡಿ, ಏನ್ ಏನ್ ಮಾಡಕ್ಕೆ ಅದೆಲ್ಲ ಅಲ್ಲ, ಉತ್ತರ ಏನೂ ತಪ್ಪಾಗಿಲ್ಲ. ನೀವು ಟೆನ್ಷನ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ನಿಮ್ಮ ಅಕೌಂಟ್ ಅಲ್ಲಿ ಈಗಿರೋದು 21,500 ರೂಪಾಯಿ. ಈ ಪ್ರಶ್ನೆ ಸರಿಯಾದ್ರೆ 43,250 ರೂಪಾಯಿ ಆಗುತ್ತೆ. ಇನ್ ಕೇಸ್ ಫಸ್ಟ್ ಮಿಸ್ಟೇಕ್ ಮಾಡಿದ್ರೆ 25% ಕಟ್ ಆಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿರೋದು 16,125 ರೂಪಾಯಿ. ಓಕೆ, ನಮ್ಮ ಮಾಸ್ಟರ್ ನಿಮಗೆ ಕೇಳಿದಂತ ಪ್ರಶ್ನೆ 11ರಿಂದ 20ರವರೆಗೂ ಕನ್ನಡದ ಅಕ್ಷರಗಳಲ್ಲಿ ಬರೆದಾಗ ಒಟ್ಟು ಎಷ್ಟು ಸೊನ್ನೆಗಳು ಬರುತ್ತವೆ? ನೀವು ಕೊಟ್ಟಂತ ಉತ್ತರ ಆಪ್ಷನ್ ಎ 2. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ತಪ್ಪು. 11, 18, 19 ಇವುಗಳಲ್ಲಿ ಮಾತ್ರ ಸೊನ್ನೆಗಳನ್ನು ಕಾಣಬಹುದು. ಕೇವಲ 13 ಸೆಕೆಂಡ್ ತಗೊಂಡು ಆಪ್ಷನ್ ಎ ಲಾಕ್ ಮಾಡಿದ್ರೆ ಮುರಳಿ ಸರ್ಗೆ ಆಕ್ಚುಲಿ ಸ್ವಲ್ಪ ತಪ್ಪಿದು ಅಂತ ಅನ್ಸ್ತಾ ಇತ್ತು. ನಂದೇ ತಪ್ಪು ಇಲ್ಲ, ಅವರು ನನ್ನ ಕಾನ್ಫಿಡೆನ್ಸ್ ನೋಡಿ ಅವರು ಕಾನ್ಫಿಡೆಂಟ್ ಆಗ್ಬಿಟ್ರು. ಅದೇ ತಪ್ಪಾಗಿತ್ತು. ಈ ತಪ್ಪುದ್ರದಿಂದ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಒಂಚೂರು ಕಮ್ಮಿ ಆಗಿದೆ. ಈ ಪ್ರಶ್ನೆಗೂ ಮುಂಚೆ ನಿಮ್ಮ ಅಕೌಂಟ್ ಅಲ್ಲಿ ಇದ್ದಿದ್ದು 21,500 ರೂಪಾಯಿ. ಈಗ 25% ಕಟ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿರೋದು 16,125 ರೂಪಾಯಿ. ಮಾಸ್ಟರ್, ಮೊದಲನೇ ರೌಂಡಿನ 3ನೇ ಪ್ರಶ್ನೆ 25,000 ರೂಪಾಯಿಗಳಿಗೆ. ಕ್ವೆಶ್ಚನ್ ಪ್ಲೀಸ್. ಈ ಕೆಳಗಿನ ಯಾವ ಚಿತ್ರವನ್ನು ಶಂಕರ್ ನಾಗ್ ಅವರು ನಿರ್ದೇಶಿಸಿಲ್ಲ? ಆಪ್ಷನ್ ಎ ಆಕ್ಸಿಡೆಂಟ್, ಆಪ್ಷನ್ ಬಿ ಮಿಂಚಿನ ಓಟ, ಆಪ್ಷನ್ ಸಿ ಒಂದಾನೊಂದು ಕಾಲದಲ್ಲಿ. ಚಂದ್ರ ಸರ್, ನೋಡಿದ ತಕ್ಷಣ ಗೊತ್ತಾಯ್ತು. ಯಾಕಂದ್ರೆ ಶಂಕರ್ ನಾಗ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅಂಡ್ ಶಂಕರ್ ನಾಗ್ ಅವರ ಎಲ್ಲಾ ಸಿನಿಮಾಗಳನ್ನ ನೋಡಿದ್ದೀನಿ. ಅವ್ರು ಆಕ್ಟ್ ಮಾಡೋದಾಗ್ಲಿ ಡೈರೆಕ್ಟ್ ಮಾಡೋದಾಗ್ಲಿ ನೋಡಿದ್ದೀನಿ. ಅಂಡ್ ಒಂದಾನೊಂದು ಕಾಲದಲ್ಲಿ ನನಗೆ ಬಹಳ ಇಷ್ಟವಾದಂಥ ಸಿನಿಮಾ. ಆ ಸಿನಿಮಾದಲ್ಲಿ ಅವರು ಆಕ್ಟರ್ ಆಗಿ ಇಂಟ್ರೊಡಕ್ಷನ್ ಆಗಿದ್ದು. ಅವರು ಡೈರೆಕ್ಟ್ ಮಾಡಲಿಲ್ಲ, ಗಿರೀಶ್ ಕಾರ್ನಾಡ್ ಡೈರೆಕ್ಟ್ ಮಾಡಿದ್ದು. ಆಕ್ಸಿಡೆಂಟ್ ಅವರೇ ಡೈರೆಕ್ಟ್ ಮಾಡಿದ್ದು, ಮಿಂಚಿನ ಓಟ ಅವರೇ ಡೈರೆಕ್ಟ್ ಮಾಡಿದ್ದು. ಇಟ್ ವಾಸ್ ಪ್ರೊಡ್ಯೂಸ್ಡ್ ಬೈ ಸಂಕೇತ್ ಬ್ಯಾನರ್. ಸೊ ಹಾಗಾಗಿ ನನಗೆ ಚೆನ್ನಾಗಿ ಗೊತ್ತು. ನೋಡೋಣ ನಿಮ್ಮ ಉತ್ತರ ಸರಿಗಿದೆಯೋ ಇಲ್ಲೋ ಅಂತ. ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಈಗ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತ ದುಡ್ಡು 16,125 ರೂಪಾಯಿ. ಸಪೋಸ್ ಈ ಒಂದು ಆನ್ಸರ್ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ 40,125 ರೂಪಾಯಿ ಇರುತ್ತೆ. ಹಾಗೆ ತಪ್ಪಾದ್ರೆ ಎರಡನೇ ತಪ್ಪು 50% ಕಟ್ ಆಗಿ 8,063 ರೂಪಾಯಿ ಇರುತ್ತೆ. ಓಕೆ ಮಾಸ್ಟರ್,
ಇವರು ಕೇಳಿರುವಂತ ಪ್ರಶ್ನೆ, ಈ ಕೆಳಗಿನ ಯಾವ ಚಿತ್ರವನ್ನು ಶಂಕರ್ ನಾಗ್ ಅವರು ನಿರ್ದೇಶಿಸಿಲ್ಲ? ಇವರು 3 ಜನ ಸೇರಿ ಲಾಕ್ ಮಾಡಿದಂತ ಆನ್ಸರ್ ಆಪ್ಷನ್ ಸಿ, ಒಂದಾನೊಂದು ಕಾಲದಲ್ಲಿ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಸಿಹಿ ಕಹಿ ಚಂದ್ರು ಅವರು ಹೇಳಿದ ಹಾಗೆ ಈ 3 ಚಿತ್ರಗಳಲ್ಲಿ ಶಂಕರ್ ನಾಗ್ ಅವರು ಮುಖ್ಯ ಪಾತ್ರ ವಹಿಸಿ ಮಿಂಚಿನ ಓಟ ಮತ್ತು ಆಕ್ಸಿಡೆಂಟ್ ಚಿತ್ರಗಳನ್ನು ನಿರ್ದೇಶಿಸಿದ್ದರು. ಒಂದಾನೊಂದು ಕಾಲದಲ್ಲಿ ಚಿತ್ರವನ್ನು ನಿರ್ದೇಶಿಸಿದವರು ಗಿರೀಶ್ ಕಾರ್ನಾಡ್. ಕಂಗ್ರ್ಯಾಚುಲೇಷನ್ಸ್. ಚಂದ್ರು ಸರ್, ನೀವು ಶಂಕರ್ ನಾಗ್ ಅವ್ರ ಜೊತೆ ಬಹಳಷ್ಟು ವರ್ಕ್ ಮಾಡಿದ್ದೀರಾ. ಒಂದು ಮೊಮೆಂಟ್ ಇವಾಗ್ಲೂ ಕೂಡ ನೆನ್ಪು ಮಾಡ್ಕೊಳ್ಳೋಂಥ ಮೊಮೆಂಟ್. ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ಅವ್ರ ಹೀರೋ. ಅದರಲ್ಲಿ ನಾನು ನಿಗೂಢ ರಾತ್ರಿ ಅಂತ ಹೇಳಿ ನಾನು ಅದರೊಳಗೆ ಒಂದು ಕಾಮಿಡಿ ರೋಲ್ ಮಾಡ್ತಿದ್ದೆ. ನಾನು ಡಬ್ಬಿಂಗ್ ಹೋಗಿದ್ದೆ ಅವತ್ತಿನ ದಿವಸ. ನಾನು ಡಬ್ಬಿಂಗ್ ಮುಗಿಸ್ಕೊಂಡು ದಾವಣಗೆರೆಗೆ ಹೋಗ್ಬೇಕಾಯಿತು. ಸೊ ನಂದು ಬೇಗ ಮುಗಿಸಿ ಅಂತ ನಾನು ಡೈರೆಕ್ಟ್ರಿಗೆ ಪ್ರಾಣ ತಿಂತಿದ್ದೆ. ನನ್ನ ಡಬ್ಬಿಂಗ್ ಸ್ಟಾರ್ಟ್ ಆಯಿತು ಒಂದು 4 ಗಂಟೆಗೆ. ನನ್ನ ಬಸ್ ಇರೋದು 10 ಗಂಟೆಗೆ. ಸುಮಾರು 8:15 ಅಷ್ಟೊತ್ತಿಗೆ ಶಂಕರ್ ನಾಗ್ ಅವ್ರು ಬಂದು ಸಾಂಗ್ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಅವರು, ಚಂದ್ರು ನಾನು ಮಾಡ್ಬಿಡ್ತೀನಿ ಕಣ ಅಂದರು. ನಾನೇನು ಹೇಳಂಗೇ ಇಲ್ಲ. ಸರ್ ನಾನು ಊರಿಗೆ ಹೋಗ್ಬೇಕು. 5 ನಿಮಿಷ ಕಣೋ, ಒಂದೇ ಸಾಂಗ್ ಕಣೋ ಅಂದರು. ಸರಿ ಮಾಡಿ ಸರ್ ಅಂದೆ. ಸಾಂಗ್ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡ್ರು. ಅವ್ರು ಹೊರಟರು. ಅದೊಂದು 15-20 ನಿಮಿಷ ಆಯಿತು. ಪಟ ಡಬ್ಬಿಂಗ್ ಮುಗಿಸಿ ನಾನು ಹೋದೆ. 4 ಗಂಟೆಗೆ ದಾವಣಗೆರೆ ರೀಚ್ ಆದೆ. 4 ಗಂಟೆ ಅವ್ರು ಆಕ್ಸಿಡೆಂಟ್ ಆಯಿತು ಅಂತ ಸುದ್ದಿ ಬಂತು ನನಗೆ. ದಾವಣಗೆರೆಯಲ್ಲೇ ಇದ್ದೆ ನಾನು ಅವಾಗ. ಸೊ ಆ ದಿನಾನ ನಾನು ಯಾವತ್ತೂ ಮರೆಯಲ್ಲ. ಐ ವಿಲ್ ನೆವರ್ ಫರ್ಗೆಟ್. ಸೊ ಪ್ರಾಬಬ್ಲಿ ನಿಮ್ಮ ಒಂದು ಕೆಲಸ ಮುಗಿಸಿದ್ರೆ ಆ ಒಂದು ಇನ್ಸಿಡೆಂಟ್ ಲೇಟ್ ಆಗ್ತಾ ಇತ್ತು, ಹೋಗ್ತಾ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ನಾನು ಗಲಾಟೆ ಮಾಡಿಲ್ಲ ಸರ್, ನಾನು ಮಾಡಲೇಬೇಕು ಡಬ್ಬಿಂಗ್, ನಾನು ಹೋಗ್ಲೇಬೇಕು ಅಂತಿದ್ರೆ ಬಹುಶಃ ಮಾಡ್ಕೊಳ್ಳೋ ಆಮೇಲೆ ಮಾಡ್ತೀನಿ ಅಂತ ಹೇಳಿರೋರೇನೋ. ನೀವು ಅವತ್ತಿನ ದಿನ ಹಠ ಮಾಡಿದ್ರೆ ಪ್ರಾಬಬ್ಲಿ ಶಂಕರಣ್ಣ. ಓಕೆ, ಲಾಂಗ್ ಲೈವ್ ಶಂಕರಣ್ಣ. ಎಸ್, ಹಿ ಇಸ್ ಆಲ್ವೇಸ್ ಅಲೈವ್. ಈ ಉತ್ತರಕ್ಕೆ ನಿಮಗೆ ಸಿಕ್ಕಿರುವಂತ ಮೊತ್ತ 24,000 ರೂಪಾಯಿ. ಸೊ ಒಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಇರುವಂತ ಟೋಟಲ್ ದುಡ್ಡು 40,125 ರೂಪಾಯಿ. ಸೂಪರ್, ವೆಲ್ ಪ್ಲೇಡ್, ಗುಡ್ ಗೋಯಿಂಗ್. ಓಕೆ ಮಾಸ್ಟರ್, ಮೊದಲನೇ ರೌಂಡಿನ ಕೊನೆಯ ಪ್ರಶ್ನೆ 25,000 ರೂಪಾಯಿಗಳಿಗೆ. ಕ್ವೆಶ್ಚನ್ ಪ್ಲೀಸ್. ಈ ಕೆಳಗಿನ ಯಾವ ಜಿಲ್ಲೆಯ ಒಂದು ಹಳ್ಳಿಯು ಅಲ್ಲಿ ಬೆಳೆಯುವ ಒಂದು ತಳಿಯ ಮೆಣಸಿನಕಾಯಿಗೆ ಹೆಸರು ಪಡೆದಿದೆ? ಆಪ್ಷನ್ ಎ ಹಾವೇರಿ, ಆಪ್ಷನ್ ಬಿ ರಾಯಚೂರು, ಆಪ್ಷನ್ ಸಿ ಮಂಡ್ಯ. ಸರ್ ಹಾವೇರಿ, ಬ್ಯಾಡಗಿ ಹಾವೇರಿ. ಏನಾ? ಏ ಓಕೆ, ಎಸ್ ಸರ್. ಕೇವಲ 9 ಸೆಕೆಂಡ್ಗಳನ್ನ ತಗೊಂಡು ಸರಿಯಾದ ಮೆಣಸಿನ್ಕಾಯಿ ಚೂಸ್ ಮಾಡಿದೀರಾ ಇಲ್ವಾ ಅಂತ ನೋಡೋಣ, ನಿಮ್ಮ ಉತ್ತರ ಸರಿನೋ ಇಲ್ವೋ ಅಂತ. ಓಕೆ, ನಿಮ್ಮ ಅಕೌಂಟ್ ಅಲ್ಲಿ 40,125 ರೂಪಾಯಿಗಳು ಬ್ಯಾಲೆನ್ಸ್ ಅಲ್ಲಿದೆ. ಈ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಅಲ್ಲಿ 62,875 ರೂಪಾಯಿಗಳಾಗತ್ತೆ. ಅದೇ ತಪ್ಪಾಗಿದ್ರೆ 50% ಕಟ್ ಆಗಿ ಚೋಟ್ ಮೆಣಸಿನ್ಕಾಯಿ ಆಗಿ 20,063 ಆಗತ್ತೆ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ, ಈ ಕೆಳಗಿನ ಯಾವ ಜಿಲ್ಲೆಯ ಒಂದು ಹಳ್ಳಿಯು ಅಲ್ಲಿ ಬೆಳೆಯುವ ಒಂದು ತಳಿಯ ಮೆಣಸಿನಕಾಯಿಗೆ ಹೆಸರು ಪಡೆದಿದೆ? ನೀವು 3 ಜನ ಸೇರಿ ಕೊಟ್ಟಿರುವಂತ ಉತ್ತರ ಆಪ್ಷನ್ ಎ ಹಾವೇರಿ. ಮಾಸ್ಟರ್, ಇವರು ಹೇಳಿರುವಂತ ಉತ್ತರ ಸರಿಗಿದೆಯೋ ತಪ್ಪಾಗಿದೆಯೋ ಹೇಳಿ. ಆಫ್ಟರ್ ಅ ಬ್ರೇಕ್. ಮೊಗ್ಗು ಅಂದ್ರೆ ಹೆಂಗಿರ್ಬೇಕು? ಹಿಂಗ್ ಡಿಸೈನ್ ಮಾಡಿ ಹಿಂಗ್ ಬಂದಿರೋದು ಮೊಗ್ಗು. ಜನರಲ್ ನಾಲೆಜ್. ಮೊಗ್ಗುಗೆ ಹಿಂಗಿರೋದಿಲ್ಲ. 8th ಸ್ಟ್ಯಾಂಡರ್ಡ್ ನಾನು. ಅವ್ರು ನೋಡಿದ ತಕ್ಷಣ ನನಗೆ ಇವ್ರು ಯಾಕೆ ನನ್ನ ಹೆಂಡತಿ ಆಗಬಾರ್ದು ಅನ್ನೋದೊಂದು ಆಸೆ. ನನಗೊಂದು 8 ಜನ ಟೀಚರ್ಗೆ ಆ ಥರ ಅನಿಸಿತ್ತು ನನಗೆ. ನಮ್ ಜೊತೆ ಸಿ ಕೈ ಚಂದ್ರು ಅವರು, ಒಗ್ಗರಣೆ ಡಬ್ಬಿ ಮುರಳಿ ಅವರು, ಬಾಡೂಟ ಆದರ್ಶ್ ಅವರು ಉರ್ಫ್ ರಂಗೇಗೌಡರು ಡಿವೈಡೆಡ್ ಆಡ್ತಾ ಇದಾರೆ. ಈಗ 4 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಾ, ಅದರಲ್ಲಿ 1 ತಪ್ಪಾಗಿದೆ. ಈ 4ನೇ ಪ್ರಶ್ನೆಯ ಉತ್ತರ ಇನ್ನು ಸಸ್ಪೆನ್ಸ್ ಅಲ್ಲಿ ಇದೆ. ಮಾಸ್ಟರ್ ನಿಮ್ ಕೇಳಿದಂತ ಪ್ರಶ್ನೆ, ಈ ಕೆಳಗಿನ ಯಾವ ಜಿಲ್ಲೆಯ ಒಂದು ಹಳ್ಳಿಯು ಅಲ್ಲಿ ಬೆಳೆಯುವ ಒಂದು ತಳಿಯ ಮೆಣಸಿನಕಾಯಿಯ ಹೆಸರು ಪಡೆದಿದೆ? ನೀವು ಸೆಲೆಕ್ಟ್ ಮಾಡಿರುವಂತ ಉತ್ತರ ಆಪ್ಷನ್ ಎ ಹಾವೇರಿ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ.
ಬ್ಯಾಡಗಿ ಎಂಬುದು ಹಾವೇರಿ ಜಿಲ್ಲೆಯ ಒಂದು ಹಳ್ಳಿ. ಬ್ಯಾಡಗಿಯ ಸುತ್ತಮುತ್ತ ಬೆಳೆಸಲಾಗುವ ಕೆಂಪು ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ಎಂದೇ ಹೆಸರುವಾಸಿಯಾಗಿದೆ. 4 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರಾ, ಅದರಲ್ಲಿ 1 ತಪ್ಪಾಗಿದೆ, 3 ಸರಿಯಾದ ಉತ್ತರ. ಈಗ ಈ ಪ್ರಶ್ನೆಗೆ ನಿಮಗೆ ಬಂದಿರುವಂತ ಮೊತ್ತ 22,750 ರೂಪಾಯಿ. ಈಗ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 62,875 ರೂಪಾಯಿ. ಸರ್, ಈಗ ನಿಮ್ಮ 3 ಜನಕ್ಕೂ ಒಂದು ಪ್ರಶ್ನೆ. ಎಲ್ಲರೂ ಬೇರೆ ಬೇರೆ ಪ್ರೊಫೆಷನ್ ಆರಿಸ್ಕೊಂತಾರೆ, IT, ಇಂಜಿನಿಯರಿಂಗ್, ಡಾಕ್ಟರ್, ಈ ತರ. ನೀವೆಲ್ಲರೂ ಈ ಕುಕ್ರಿ ಅಥವಾ ಶೆಫ್ ಆಗಕ್ಕೆ ಯಾವಾಗ ಡಿಸೈಡ್ ಮಾಡಿದ್ರೆ? ಓಹ್, ಎಕ್ಸ್ಕ್ಯೂಸ್ ಮೀ, ನಾನು ಶೆಫ್ ಅಲ್ಲ. ಅಡಿಗೆ ಮಾಡೋದು ಪ್ಯಾಷನ್, ಇಟ್ಸ್ ನಾಟ್ ಮೈ ಪ್ರೊಫೆಷನ್. ಇವತ್ತು ಕರ್ನಾಟಕದ ಜನತೆಗೆ ಅನ್ಕೊಂಡಿರೋದೇ ಸಿಹಿ ಕಹಿ ಚಂದ್ರು. ಇವಾಗ ಮೊದಲು ಸಿಹಿ ಕಹಿ ಚಂದ್ರು SKC ಆಗಿದ್ದೆ, ಈಗ ABC ಆಗ್ಬಿಟ್ಟಿದ್ದೀನಿ, ಅಡಿಗೆ ಬಟ್ಟ ಚಂದ್ರು ಅಂತ. ಇಮೇಜ್ ಬ್ರೇಕ್ ಮಾಡ್ಬೇಕಟ್ಟೆ ಇವಾಗ. ಮುರಳಿ ಸರ್, ನಾನೊಂದು ಬೇಸಿಕಲಿ ಆಂಕರ್, ಅದು ಬಿಟ್ಟು ನಾನು ಬೇರೆ ಬಿಸ್ನೆಸಸ್ ಇದೆ. ನಾನು ಅಡುಗೆ ಮಾಡೋದು ಬರಲ್ಲ. ನಾನು ಆಕ್ಚುಲಿ ಅದನ್ನೇ ಅನ್ಕೊಂತ, ನೀವು ಅಡ್ಗೆ ಮಾಡೋದಕ್ಕಿಂತ ತಿನ್ನೋದು ಜಾಸ್ತಿ ಇರುತ್ತೆ. ಪ್ರೊಫೆಷನಲ್ ಈಟರ್ಸ್ ಕಷ್ಟಪಟ್ಟು ಮಾಡಿರ್ತಾರೆ, ತಿಂದಿಲ್ಲ ಅಂದ್ರೆ ಅದ್ರ ಮಜಾನೇ ಇರಲ್ಲ. ನಮ್ಮ ಅಜ್ಜಿ ಒಂದ್ಸಲಿ ಹಿಂಗೆ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ರು. ಅಲ್ಲಿ ಯಾರೋ ಬರ್ತಾರೆ ಗೆಸ್ಟ್ ಅಂದ್ಬಿಟ್ಟು ಅಡಿಗೆ ಮಾಡ್ಬಿಟ್ಟಿದ್ರು. ಬರ್ಲಿಲ್ಲ ಅವರು, ಬೈಕೋತಾ ಇದ್ರು. ಏನ್ ಬರ್ಲಿಲ್ಲ ಅವ್ರು, ಎಷ್ಟು ಅಡಿಗೆ ಮಾಡಿದೀನಿ ವೇಸ್ಟ್, ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ವೇಸ್ಟ್ ಅಂತ. ಇವಾಗೇನು ವೇಸ್ಟ್ ಆಗತ್ತೆ ಅನ್ನೋ ತಾನೇ ನಿಮ್ಮ ಚಿಂತೆ, ಬಿಡಿ ತಲೆ ಕೆಡಿಸ್ಕೊಬೇಡಿ ಅಂದ್ರೆ ನಾನು ನನ್ನ ಕಸಿನ್ ಇಬ್ಬರು ಕೂತ್ಕೊಂಡ್ವಿ, ತಟ್ಟೆ ಹಾಕೊಂಡ್ವಿ, ಮತ್ತೊಂದ್ಸಲಿ ಊಟ ಮಾಡಿದ್ವಿ. ಪೂರ್ತಿ ಅವ್ರು ಮಾಡಿದ ಅಷ್ಟು ಅಡುಗೆ ಖಾಲಿ ಮಾಡ್ಬಿಟ್ಟು ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಆರಾಮಾಗಿ ಕೂತಿದ್ವಿ. ಆವಾಗ ಆ ಗೆಸ್ಟ್ ಬಂದ್ರು. ಅದು ಮಜಾ, ಅದು ಮಜಾ. ರಂಗೇಗೌಡ್ರೆ, ನೀವು ಒಳ್ಳೆ ಕುಕ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಚಿಕ್ಕ ವಯಸ್ಸಲ್ಲಿ ನೀವು ಒಳ್ಳೆ ಲವರ್ ಬಾಯ್ ಆಗಿದ್ರಂತೆ, ಹೌದಾ? ಅದೇನ್ ಸ್ಟೋರಿ ಅದು? ಅದು ನಾನು ಹುಬ್ಳಿಯಲ್ಲಿರುವಾಗ ಲೆಮೆಂಗ್ಟನ್ ಹೈಸ್ಕೂಲ್ನಲ್ಲಿ ಐ ಹ್ಯಾವ್ ಡನ್ ಮೈ ಸ್ಟಡೀಸ್. ಅಲ್ಲಿ ಲೆಮೆಂಗ್ಟನ್ ಹೈಸ್ಕೂಲ್ನಲ್ಲಿ ಟೀಚರ್ ಹೆಸರನ್ನು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಆ ಟೀಚರ್ಗೆ ನನಗೆ ಅವ್ರು 8th ಸ್ಟ್ಯಾಂಡರ್ಡ್, ನಾನು ಅವ್ರು ನೋಡಿದ ತಕ್ಷಣ ನನಗೆ ಇವ್ರು ಯಾಕೆ ನನ್ನ ಹೆಂಡತಿ ಆಗಬಾರ್ದು ಅನ್ನೋದೊಂದು ಆಸೆ. ನನಗೊಂದು 8 ಜನ ಟೀಚರ್ಗೆ ಆ ಥರ ನನಗೆ ಅಲ್ಲ, ಬಟ್ ನನಗೆ ಒಂದಂತೂ ಅರ್ಥ ಆಯ್ತು, ಅವ್ರು ಅವಾಗ್ಲಿಂದ ಅವ್ರು ಕಂಡ್ರೆ ನನಗೆ ಒಂಥರ ಕಷ್ಟಪಟ್ಟು ಬಂದಿರಂತ. ಬಟ್ ಮಾರ್ಕ್ಸ್ ಕಡಿಮೆ ಅಂತ ಹೇಳ್ತಾರಲ್ಲ, ಇವಾಗ ಅರ್ಥ ಆಯ್ತು, ಇವಾಗ ಗೊತ್ತಾಯ್ತು. ಆಟ ಮುಂದುವರ್ಸೋಣ. ಈಗ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿರುವ ಮೊತ್ತ 62,875 ರೂಪಾಯಿ. ರೌಂಡ್ 2ಗೆ ಹೋಗಕ್ಕಿಂತ ಮುಂಚೆ 15 ಸೆಕೆಂಡ್ಗಳನ್ನ ನಾನು ಕೊಡ್ತಾ ಇದ್ದೀನಿ. ಆಟ ಮುಂದುವರಿಸ್ತೀರಾ ಅಥವಾ ಕ್ವಿಟ್ ಮಾಡ್ತೀರಾ? ನಿಮ್ಮ 15 ಸೆಕೆಂಡ್ ಈಗ ಶುರು. ಆಯ್ತಾ? ಎರಡನೇ ರೌಂಡಿನ ಮೊದಲನೇ ಪ್ರಶ್ನೆ 50,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಇವುಗಳಲ್ಲಿ ಎಲೆ ಎಂಬ ಅರ್ಥವನ್ನು ಕೊಡುವ ಪದ ಯಾವುದು? ಆಪ್ಷನ್ ಎ ಕನಕ, ಆಪ್ಷನ್ ಬಿ ಅಪರ್ಣ, ಆಪ್ಷನ್ ಸಿ ಕಂಚುಕ. ಕನಕ ಅಂದರೆ ಚಿನ್ನ, ಅಪರ್ಣ ಕುಂಚಕ ಅಂದರೆ ಅಪರ್ಣ. ಸರ್ ನನಗೆ ಗೊತ್ತಿಲ್ಲ. ಅಪರ್ಣ ಶೋರ್ ಇರ್ಬೋದು, ಯಾವುದಿಲ್ಲ. ಕನಕ ಅಂದರೆ ಬೇರೆ, ಕನಕ ಅಂದರೆ ಚಿನ್ನ, ಕನಕ ಅಂದರೆ ಚಿನ್ನ. ಕುಂಚಕ ಅಂದರೆ ಏನು ಗೊತ್ತಿಲ್ಲ ನನಗೆ, ಅದಕ್ಕೆ ಕಂಚುಕ ಅಂತ ಇದೆ. ಕಂಚುಕ. ಅಪರ್ಣ ಎಲೆ ಅಂದರೆ, ಪರ್ಣ ಅಂದರೆ ಎಲೆ, ಅಪರ್ಣ ಅಂದರೆ ಎಲೆ ಇರ್ಬೋದು. ಅರ್ಪಣೆ ಮಾಡೋದು ಕಂಚುಕ. ಪಾಸ್ ಮಾಡೋಣ. ಪಾಸ್ ಮಾಡಿದ್ರೆ ಒಂದು ಆಪ್ಷನ್ ಹೋಗ್ಬಿಡುತ್ತೆ. ಓಕೆ, ಪಾಸ್ ಮಾಡಿದ್ರೆ ಆಪ್ಷನ್ ಹೋಗುತ್ತೆ, ಬಟ್ ಕ್ವಶನ್ ಇರುತ್ತೆ. ಹಾಂ, ಪಾಸ್ ಮಾಡೋಣ. ಟೆನ್ಷನ್ ಇಲ್ಲ. ಓಕೆನಾ ಸರ್? ಓಕೆ, ಪಾಸ್ ಬರ್ತದ್ರಿ ಅರ್ಥ ಇವತ್ತಿ ಪಾಸ್ ಗೊತ್ತಿಲ್ಲ. ಬೇಗ ಇದು ಪಾಸ್ ಇದು. ಸಾರಿ, ನೀವು 59 ಸೆಕೆಂಡ್ ಯೋಚನೆ ಮಾಡಿ ಆಮೇಲೆ ಪಾಸ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರಿ. ಕಾನ್ಫಿಡೆಂಟ್ ಆಗಿರಲ್ವಾ? 3 ಜನಕ್ಕೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದ್ರಿಂದ ಪಾಸ್ ಅಂತ ಡಿಸೈಡ್ ಮಾಡಿ ಅಷ್ಟೇ. ಓಕೆ, ಸಪೋಸ್ ಈಗ ನೀವು ಉತ್ತರ ಕೊಡಬೇಕು ಅಂದ್ರೆ ಯಾವ ಉತ್ತರ ಕೊಡ್ತಾ ಇದ್ರಿ? ಅಪರ್ಣ. ಐ ವಿಲ್ ಗೋ ವಿತ್ ಅಪರ್ಣ. ದಟ್ ಇಸ್ ಆಪ್ಷನ್ ಬಿ. ಮಾಸ್ಟರ್, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಲೀಸ್. ಸರಿ ಉತ್ತರ ಆಪ್ಷನ್ ಬಿ ಅಪರ್ಣ. ಅಪರ್ಣ ಎಂದರೆ ಎಲೆ, ಕನಕ ಎಂದರೆ ಚಿನ್ನ, ಕಂಚುಕ ಅಂದರೆ ರವಿಕೆ ಅಥವಾ ಹೆಂಗಸರು ಬಳಸಿರುವ ಮೇಲು ಹೊದಿಕೆ. ಯಾವ ಊರಲ್ಲಪ್ಪ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ಸೊ ನೋ ಪ್ರಾಬ್ಲಮ್. ಬಟ್ ತಗೊಳ್ಳೋದ್ರಿಗೆ ಅರ್ಥ ಇಲ್ಲ. ಮಿಸ್ ಆಯ್ತು. ಲೆಟ್ಸ್ ಮೂವ್ ಆನ್.
ಈ ಕ್ವೆಶನ್ ಮಾಸ್ಟರ್ ರೀಪ್ಲೇಸ್ ಮಾಡಿ ಇನ್ನೊಂದು ಕ್ವೆಶನ್ ಕೊಡ್ತಾರೆ ನಿಮಗೆ. ಕೊಡಿ. ಮಾಸ್ಟರ್, ರೀಪ್ಲೇಸ್ಮೆಂಟ್ ಕ್ವೆಶನ್ ಪ್ಲೀಸ್. ಈ ಕೆಳಗಿನ ಯಾವ ಮಸಾಲೆ ಪದಾರ್ಥ ಒಣಗಿದ ಮೊಗ್ಗು ಆಗಿದೆ? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ಚಕ್ಕೆ, ಆಪ್ಷನ್ ಸಿ ಲವಂಗ. ಮಸಾಲೆ ಪದ ಒಣಗಿದ ಮೊಗ್ಗು ಆಗಿದೆ. ಲವಂಗ ಅಂದ್ರೆ ಲವಂಗ ಮೊಗ್ಗೆ ಬಿಡಿ ಸರ್. ಹೌದು, ಹೂವು ಬಾಳಕ್ಕಿಂತ ಆಗೋ ಸರ್ ಇಲ್ಲಿ ಏಲಕ್ಕಿ ಮತ್ತೆ ಲವಂಗ ಅಲ್ಲಿ ಕನ್ಫ್ಯೂಷನ್ಸ್ ಇದೆ. ಮೊಗ್ಗು ಅಂದಾಗ ಮೊಗ್ಗು ಅಂದಾಗ ಏಲಕ್ಕಿ ಬರಲ್ಲ ಸರ್. ಏಲಕ್ಕಿ ಮೊಗ್ಗಾಗಲ್ಲ, ಲವಂಗನೇ ಮೊಗ್ಗು ಸರ್. ಏಲಕ್ಕಿ ಹೇಳಿ, ಯೋಚನೆ ಹೂವು ಆದ್ಮೇಲೆ ಬೀಜ ಬರೋದು. ಮೊಗ್ಗು ಅಂದ್ರೆ ಹೂವು ಆಗೋಕ್ಕಿಂತ ಮುಂಚೆ ಇರೋದು. ಲವಂಗ ಹರಳಿದ ಮೇಲೆ ಹೂವು ಆಗತ್ತೆ. ಸೊ ಲವಂಗನೇ ಇರಬೇಕು. ಏನ್ ಮಾಡೋಣ? ಲವಂಗ ಸರ್ ಲವಂಗ ಪಾಸ್ ಇಲ್ವಲ್ಲ, ಒಪ್ಪಲೇ ಪಾಸ್ ಇಲ್ಲ, ಒಪ್ಕೊಳ್ಳಿ ಸರ್. ಲವಂಗ 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 ಲವಂಗ. ಓಕೆ, 39 ಸೆಕೆಂಡ್ ತಗೊಂಡಿದ್ದೀರಾ. ಬಟ್ ವೆರಿ ಫಸ್ಟ್ ಸೆಕೆಂಡ್ ಚಂದ್ರು ಸರ್ ಲವಂಗ ಅಂತ ಹೇಳಿದ್ರು. ಆಮೇಲೆ ಏನ್ ಕನ್ಫ್ಯೂಷನ್? ನನ್ನ ಪ್ರಕಾರ ಲವಂಗ ಇತ್ತು, ಆದ್ರೆ ಏಲಕ್ಕಿ ಬಗ್ಗೆ ಅವ್ರು ಡೌಟ್ ಪಟ್ರಲ್ಲ. ಸೊ ಐ ಹ್ಯಾಡ್ ಟು ಕನ್ಫ್ಯೂಷನ್ ಅಂತಂದ್ರೆ ಈಗ ಲವಂಗ ಮೊಗ್ಗು ಅನ್ನೋದು ಕರೆಕ್ಟ್, ಬಟ್ ಏಲಕ್ಕಿನೂ ಮೊಗ್ಗಿರ್ಬೋದೇನೋ ಅಂತೇಳಿ ಒಂದು ಕ್ಷಣಕ್ಕೆ ನನಗೆ ಆ ಥರ ಅನಿಸ್ತು. ನೋಡೋಣ ಏನು ಸರಿ ಉತ್ತರ ಅಂತ. ನಿಮ್ಮ ಅಕೌಂಟ್ ಅಲ್ಲಿ ಈಗಿರುವಂತ ದುಡ್ಡು 62,875 ರೂಪಾಯಿ. ಸಪೋಸ್ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ನಿಮಗೆ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ 93,375 ರೂಪಾಯಿ ಇರುತ್ತೆ. ಇನ್ ಕೇಸ್ ತಪ್ಪಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ 50% ಕಟ್ ಆಗತ್ತೆ, ಯಾಕಂದ್ರೆ ಇದು ಸೆಕೆಂಡ್ ಮಿಸ್ಟೇಕ್. ಆಗ 31,438 ರೂಪಾಯಿ ಉಳಿಯುತ್ತೆ. ಹಾಗೆ 2 ಲೈಫ್ ಖತಮ್ ಆಗುತ್ತೆ. ನಮ್ಮ ಮಾಸ್ಟರ್ ಕೇಳಿದಂತ ಪ್ರಶ್ನೆ, ಈ ಕೆಳಗಿನ ಯಾವ ಮಸಾಲೆ ಪದಾರ್ಥ ಒಣಗಿದ ಮೊಗ್ಗು ಆಗಿದೆ? ನೀವು 3 ಜನ ಸೇರಿ ಸೆಲೆಕ್ಟ್ ಮಾಡಿರುವಂತ ಆಪ್ಷನ್ ಸಿ ಲವಂಗ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಏಲಕ್ಕಿ ಒಣಗಿದ ಹಣ್ಣು ಮತ್ತು ಚಕ್ಕೆ ಮರದ ತೊಗಟೆ. ಫ್ರೂಟ್ ಅಂತ. ಕರೆಕ್ಟ್. ಈ ಒಂದು ಪ್ರಶ್ನೆನಲ್ಲೇ ರಂಗೇಗೌಡರು ಹಾಗೆ ನಮ್ಮ ಸಿ.ಕೆ. ಚಂದ್ರು ಅವರು ಉತ್ತರ ಕೊಟ್ಟರು. ನೀವು ಸೈಲೆಂಟ್ ಆಗಿರಿ ಸ್ವಲ್ಪ. ಲವಂಗ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಇನ್ ಯಾರು ಏನ್ ಅನ್ಕೊಳ್ಳಿ ನೋಡ್ಕೊಂಡು. ನಿಮಗೆ ಗೊತ್ತಿತ್ತಾ ಅಥವಾ? ಗೊತ್ತಿತ್ತು ಸರ್. ಡಿಸೈನ್ ಇಟ್ ಸ್ವಲ್ಪ ಅದು ತೋರಿಸುತ್ತೆ ಸರ್, ಅದು ಮೊಗ್ಗು ಅಂತ. ತಿನ್ನೋದು, ಉಪಯೋಗಿಸ್ತಿರೋದು ಅಥವಾ ಅದೆಲ್ಲ ಎರಡನೇ ಪ್ರಶ್ನೆ. ಮೊಗ್ಗು ಅಂದ್ರೆ ಹೆಂಗಿರ್ಬೇಕು? ಹಿಂಗ್ ಡಿಸೈನ್ ಮಾಡಿ ಹಿಂಗ್ ಬಂದಿರೋದು ಮೊಗ್ಗು. ಜನರಲ್ ನಾಲೆಜ್. ಮೊಗ್ಗುಗೆ ಈ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟು ನಿಮ್ಮ ಅಕೌಂಟ್ಗೆ 30,500 ರೂಪಾಯಿ ಆಡ್ ಆಗಿದೆ. ಅಂದ್ರೆ ನಿಮ್ಮ ಟೋಟಲ್ ಅಕೌಂಟ್ ಬ್ಯಾಲೆನ್ಸ್ 93,375 ರೂಪಾಯಿ. ಕಂಗ್ರಾಚುಲೇಷನ್ಸ್, ವೆರಿ ಗುಡ್ ಜಾಬ್. ಮಾಸ್ಟರ್, 50,000 ರೂಪಾಯಿಗೆ ಕ್ವೆಶನ್ ಪ್ಲೀಸ್. ಈ ಜಿಲ್ಲೆಗಳನ್ನು ಅವುಗಳ ವಿಸ್ತೀರ್ಣಕ್ಕೆ ಅನುಸಾರವಾಗಿ ಕಡಿಮೆಯಿಂದ ಹೆಚ್ಚಿನ ಕ್ರಮದಲ್ಲಿ ಜೋಡಿಸಿ. ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಗುಲ್ಬರ್ಗ, ಆಪ್ಷನ್ ಸಿ ಶಿವಮೊಗ್ಗ. ಗುಲ್ಬರ್ಗ ಇರ್ಬೇಕು ನನ್ನ ಪ್ರಕಾರ. ಹೆಚ್ಚಿನ ವಿಸ್ತೀರ್ಣ ಹಾಸನ ದೊಡ್ಡದು. ಕಡಿಮೆಯಿಂದ ಹೆಚ್ಚಿನ ಕ್ರಮ. ಹೌದು, ಕಡಿಮೆಯಿಂದ ಹೆಚ್ಚಿನ ಚಿಕ್ಕದು ಗುಲ್ಬರ್ಗ. ಚಿಕ್ಕದು ಗುಲ್ಬರ್ಗ. ಗುಲ್ಬರ್ಗ ಮೇಲೆ ಹಾಸನ, ಆದ್ಮೇಲೆ ಶಿವಮೊಗ್ಗ. ಅಲ್ಲಲ್ಲ, ಶಿವಮೊಗ್ಗ ದೊಡ್ಡದಾ? ಇಲ್ಲ, ಶಿವಮೊಗ್ಗ ಚಿಕ್ಕದು. ಓಕೆ, ಗುಲ್ಬರ್ಗ, ಶಿವಮೊಗ್ಗ, ಹಾಸನ. ಓಕೆ ರೆಡಿ. ಏನ್ ಮಾಡ್ಬೇಕು ಇದಕ್ಕೆ? ಅದು ಒಂದಾದ್ಮೇಲೆ ಒಂದು ಫಸ್ಟ್ ಗುಲ್ಬರ್ಗ. ಸರ್ ಈಗ ಹಾಸನ ಗುಲ್ಬರ್ಗಕ್ಕಿಂತ ದೊಡ್ಡದಾ? ಶೋರ ಮೇಜರ್ ಸಿಟಿ ಅದು ದೊಡ್ಡದು. ಅದು ಓಕೆ ಸರ್, ಫೈನ್. ಗುಲ್ಬರ್ಗ, ಶಿವಮೊಗ್ಗ, ಹಾಸನ. ಗುಲ್ಬರ್ಗ, ಶಿವಮೊಗ್ಗ, ಹಾಸನ. ಗುಲ್ಬರ್ಗ, ಶಿವಮೊಗ್ಗ, BCA ಪ್ರೆಸ್ ಮಾಡಿ. BCA ಗುಲ್ಬರ್ಗ, ಶಿವಮೊಗ್ಗ, ಹಾಸನ. ಓಕೆ, ಡನ್. ಮಾಡಿ ಕಡಿಮೆ ಆಗ್ತದೆ ದುಡ್ಡು. ಈ ಪ್ರಶ್ನೆಗೆ ನೀವು 46 ಸೆಕೆಂಡ್ ತಗೊಂಡು ಉತ್ತರನ ಲಾಕ್ ಮಾಡಿದೀರಾ. ಕಾನ್ಫಿಡೆಂಟ್ ಆಗಿಲ್ವಾ? ಏನ್ ಕಾನ್ಫಿಡೆಂಟ್? ಏನು ಅಳ್ದಿರ್ತೀವಿ, ಅಳ್ಕೋತಾ ಇದೀವಿ. ಮ್ಯಾಕ್ಸಿಮಮ್ ಏನು ಹಾಸನದಲ್ಲಿ ಒಂದ್ ಕಡೆ ತುಪ್ಪದ ದೋಸೆ ಸಿಗುತ್ತೆ ಅಂತ ಗೊತ್ತು, ಶಿವಮೊಗ್ಗದಲ್ಲಿ ಒಂದ್ ಕಡೆ ಅದ್ಭುತವಾದ ಮಸಾಲೆ ದೋಸೆ ಸಿಗುತ್ತೆ ಅಂತ ಗೊತ್ತು, ಗುಲ್ಬರ್ಗದ ಒಳ್ಳೆ ಜೋಳದ ರೊಟ್ಟಿ ಸಿಗುತ್ತೆ ಅಂತ ಗೊತ್ತು. ಅದ್ರ ಬಗ್ಗೆ ಲೆಕ್ಕ ಹಾಕ್ತಾ ಇರ್ತೀವಿ ನಾವು ಮ್ಯಾಪ್ ನೋಡಿದಾಗ. ಯಾವ ವಿಸ್ತೀರ್ಣ ಯಾರು ನೋಡ್ತಾರೆ? ಈಗ ಅಕೌಂಟ್ ಬ್ಯಾಲೆನ್ಸ್ ನೋಡೋ ಟೈಮ್. ನಿಮ್ಮ ಅಕೌಂಟ್ ಅಲ್ಲಿರುವ ಮೊತ್ತ 93,375 ರೂಪಾಯಿ. ಸರಿಯಾದ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಅಲ್ಲಿ 1,20,375 ರೂಪಾಯಿ ಆಗುತ್ತೆ. ಅಂದ್ರೆ ನೀವು ಲಕ್ಷಾಧಿಪತಿಗಳಾಗ್ತೀರಾ ಈ ಆಟದಲ್ಲಿ. ಅದೇ ತಪ್ಪಾಗಿದ್ರೆ 50% ಕಟ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ 46,688 ರೂಪಾಯಿ ಇರುತ್ತೆ. ನಮ್ಮ ಮಾಸ್ಟರ್ ನಿಮ್ಗೆ ಕೇಳಿದಂತ ಪ್ರಶ್ನೆ,
ಈ ಜಿಲ್ಲೆಗಳನ್ನು ಅವುಗಳ ವಿಸ್ತೀರ್ಣಕ್ಕೆ ಅನುಸಾರವಾಗಿ ಕಡಿಮೆಯಿಂದ ಹೆಚ್ಚಿನ ಕ್ರಮದಲ್ಲಿ ಜೋಡಿಸಿ. ನೀವು ಸೆಲೆಕ್ಟ್ ಮಾಡಿರುವ ರೀತಿ ಗುಲ್ಬರ್ಗ, ಶಿವಮೊಗ್ಗ, ಹಾಸನ. ದಟ್ ಈಸ್ B, C and A. ಓಕೆ ಮಾಸ್ಟರ್, ಇವರು ಕೊಟ್ಟಿರುವ ಉತ್ತರ ಸರಿಯಾಗಿದೆಯೋ ತಪ್ಪಾಗಿದೆಯೋ? ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ತಪ್ಪು. ಸರಿ ಕ್ರಮಾಂಕ A, C, B. ಹಾಸನ 6,814 ಸ್ಕ್ವೇರ್ ಕಿಲೋಮೀಟರ್, ಶಿವಮೊಗ್ಗ 8,477 ಸ್ಕ್ವೇರ್ ಕಿಲೋಮೀಟರ್ ಮತ್ತು ಗುಲ್ಬರ್ಗ 10,951 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿವೆ. ಟೋಟಲ್ 6 ಪ್ರಶ್ನೆಗಳಾಗಿವೆ. ಓಕೆ, ಅದರಲ್ಲಿ 4 ಸರಿ ಉತ್ತರ ಕೊಟ್ಟಿದ್ದೀರಾ, ಇನ್ನ 2 ತಪ್ಪು ಉತ್ತರ. ಇನ್ನ 4 ಪ್ರಶ್ನೆ, ಆದ್ರೆ ಯಾವ ಲೈಫು ಇಲ್ಲ. ಪಾಸ್ ಆಪ್ಷನ್ ಕೂಡ ಯೂಸ್ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಕಷ್ಟ ಇದೆ, ಆದ್ರೆ ಆಟ ಮುಂದೆ ಹೋಗ್ಲೇಬೇಕು. ಐ ವಾಂಟ್ ಯು ಟು ವಿನ್ ಮೋರ್ ಮನಿ. ಓಕೆ, ಎಸ್. ನಿಮ್ಮ ಅಕೌಂಟ್ ಅಲ್ಲಿ ಇದ್ದ ಮೊತ್ತ 93,375 ರೂಪಾಯಿ. ಅದರಲ್ಲಿ 50% ಕಟ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿರುವ ಮೊತ್ತ 46,688 ರೂಪಾಯಿ. ಮುಂದಿನ ಪ್ರಶ್ನೆ 50,000 ರೂಪಾಯಿಗಳಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಡಿಸೆಂಬರ್ 2014ಕ್ಕೆ ಅನ್ವಯಿಸುವಂತೆ ಈ ಕೆಳಗಿನ ಯಾರು ಕರ್ನಾಟಕದ ಸಂಪುಟ ಸಚಿವೆಯಾಗಿದ್ದಾರೆ? ಆಪ್ಷನ್ ಎ ಉಮಾಶ್ರೀ, ಆಪ್ಷನ್ ಬಿ ಜಯಂತಿ, ಆಪ್ಷನ್ ಸಿ ಆರತಿ. ಓಕೆ, ಕೇವಲ 4 ಸೆಕೆಂಡ್ ತಗೊಂಡಿದ್ದೀರಾ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಕ್ಕೆ. ಸೆಕೆಂಡ್ ಅಲ್ಲ ರೀ, 3 ಆಪ್ಷನ್ ಕೊಡಕ್ ಮುಂಚೆನೆ ಉಮಾಶ್ರೀ ಅಂತ ಬಂದಿದ್ ಬಾಯಿ. ಬಟ್ ಒಂದು ಜ್ಞಾಪಿಸ್ತೀನಿ ನಿಮ್ಗೆ, ಈ ಉತ್ತರ ತಪ್ಪಾಗಿದ್ರೆ ಗೇಮ್ ಓವರ್. ನಿಮ್ಮ ಅಕೌಂಟ್ ಅಲ್ಲಿ ಈಗ ಇರೋದು 46,688 ರೂಪಾಯಿ. ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ರೆ ನಿಮ್ಮ ಅಕೌಂಟ್ ಅಲ್ಲಿ ಟೋಟಲ್ ಮೊತ್ತ ಆಗೋದು 94,688 ರೂಪಾಯಿ. ಅದೇ ತಪ್ಪುತ್ತರ ಆದ್ರೆ 0. 94,688 ರೂಪಾಯಿ ತಂದ್ಕೊಡುವಂತ ಪ್ರಶ್ನೆ. ಮಾಸ್ಟರ್, ಡಿಸೆಂಬರ್ 2014ಕ್ಕೆ ಅನ್ವಯಿಸುವಂತೆ ಈ ಕೆಳಗಿನ ಯಾರು ಕರ್ನಾಟಕದ ಸಂಪುಟ ಸಚಿವೆಯಾಗಿದ್ದಾರೆ? 4 ಸೆಕೆಂಡ್ ತಗೊಂಡು ನೀವು 3 ಜನ ಸೆಲೆಕ್ಟ್ ಮಾಡಿರೋದು ಆಪ್ಷನ್ ಎ ಉಮಾಶ್ರೀ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಉಮಾಶ್ರೀಯವರು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿದ್ದಾರೆ. ಸೊ ಈಗ 7 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ಅದರಲ್ಲಿ 2 ತಪ್ಪಾಗಿದೆ. 7ನೇ ಪ್ರಶ್ನೆ ಸರಿಯಾಗಿ ಉತ್ತರಿಸಿ. ನಿಮ್ಮ ಅಕೌಂಟ್ಗೆ 48,000 ರೂಪಾಯಿ ಆಡ್ ಆಗಿದೆ. ಈಗ ನಿಮ್ಮ ಅಕೌಂಟ್ ಅಲ್ಲಿರುವ ಟೋಟಲ್ ಬ್ಯಾಲೆನ್ಸ್ 94,688 ರುಪೀಸ್, ಅಂದ್ರೆ 94,688 ರೂಪಾಯಿಗಳು. ಈಗ ಡಿಸಿಷನ್ ಟೈಮ್. ಆ ಡಿಸಿಷನ್ ಟೈಮ್ಗೂ ಮುಂಚೆ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. 1 ನಿಮಿಷ ಕಂಟಿನ್ಯೂಸ್ ಆಗಿ ನಿಮ್ಮ ಹೆಂಡತಿಗೆ ಬೈಬೇಕು. ಯೋಚನೆ ಮಾಡ್ತಿದ್ರೆ ಭಯ ಭಯ ಅದ್ರೋಗ್ಬಿಡ್ತಾರೆ ಮನೆಗೆ. ಏನ್ ಅರ್ಥ ಹೇಳಿ? ನಾನು ಹೆಂಡ್ತಿ ಒಳ್ಳೆಯವಳು. ನಮ್ ಜೊತೆ ಸಿ ಕೈ ಚಂದ್ರು ಅವರು, ಒಗ್ಗರಣೆ ಡಬ್ಬಿ ಮುರಳಿ ಅವರು, ಬಾಡೂಟದ ಆದರ್ಶ್ ಉರ್ಫ್ ರಂಗೇಗೌಡರು ಸೂಪರ್ ಆಗಿ ಆಡ್ತಾರೆ. ಸೊ ಇಟ್ಸ್ ಡಿಸಿಷನ್ ಟೈಮ್. ನಿಮ್ಮ 15 ಸೆಕೆಂಡ್ಗಳು ಈಗ ಶುರು. ನಾನು ಆಡೋಣ ಅಂತೀನಿ. I'll also go for it. Let us play. ಆಡೋಣ? Play. ಮೂರನೇ ರೌಂಡಿನ ಮೊದಲನೇ ಪ್ರಶ್ನೆ 1,25,000 ರೂಪಾಯಿಗಳಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಯುನೆಸ್ಕೋ ಮಾನ್ಯತೆ ಪಡೆದ ಪ್ರವಾಸಿ ತಾಣವಾದ ಹಂಪಿ ಈ ಕೆಳಗಿನ ಯಾವ ಜಿಲ್ಲೆಗೆ ಸೇರಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಬಿಜಾಪುರ. ಸೂಪರ್. ಈ ಉತ್ತರ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿತ್ತಾ? ಹೌದು, ಯಾಕಂದ್ರೆ ನಾವು ಸ್ಕೂಲ್ನಲ್ಲಿರುವಾಗ ನಮಗೆ ಹಂಪಿನ ಸುಮಾರು ಸರಿ ಕರ್ಕೊಂಡು ಹೋಗಿದ್ದಾರೆ. ನಾವು ಬೇಜಾರಾಗ್ಬಿಟ್ಟಿದ್ದೀವಿ ನೋಡಿ ನೋಡಿ. ಮುರಳಿ ಸರ್, ನಿಮ್ಗೆ ಗೊತ್ತಿತ್ತಾ? ಗೊತ್ತಿತ್ತು. ಚಂದ್ರು ಸರ್? ನಾನು ಕಳೆದ ತಿಂಗಳು ಬಳ್ಳಾರಿಗೆ ಹೋಗಿದ್ದೆ, ಅಲ್ಲಿಂದ ಹಂಪಿಗೆ ಹೊರಟು ಬಂದೆ.
ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ನೋಡೋಣ. ಈಗ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ 94,688 ರೂಪಾಯಿ ಇದೆ. ಸಪೋಸ್ ಈ ಒಂದು ಉತ್ತರ ಸರಿಯಾಗಿ ಕೊಟ್ರೆ ನಿಮ್ಮ ಅಕೌಂಟ್ ಅಲ್ಲಿ ಟೋಟಲ್ ಬ್ಯಾಲೆನ್ಸ್ ಆಗುತ್ತೆ 2,17,188 ರೂಪಾಯಿ. ಅದೇ ತಪ್ಪಾದ್ರೆ ಕ್ಯಾಲ್ಕುಲೇಷನ್ ಬೇಡ, 0 ಆಗುತ್ತೆ. ಮನೆಗೆ ಹೋಗ್ತೀವಿ. 2,17,188 ರೂಪಾಯಿಗೆ ನಮ್ಮ ಮಾಸ್ಟರ್ ಕೇಳಿದ ಪ್ರಶ್ನೆ, ಯುನೆಸ್ಕೋ ಮಾನ್ಯತೆ ಪಡೆದ ಪ್ರವಾಸಿ ತಾಣವಾದ ಹಂಪಿ ಈ ಕೆಳಗಿನ ಯಾವ ಜಿಲ್ಲೆಗೆ ಸೇರಿದೆ? ನೀವು 3 ಜನ ಸೇರಿ ಕೊಟ್ಟಿರೋ ಉತ್ತರ ಆಪ್ಷನ್ ಬಿ. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಕೃಷ್ಣದೇವರಾಯನ ಕಾಲದಲ್ಲಿ ಅತ್ಯಂತ ಶ್ರೀಮಂತ ಎನಿಸಿಕೊಂಡಿದ್ದ ಬಳ್ಳಾರಿ ಜಿಲ್ಲೆಯ ಹಂಪಿಯು ಈಗ ಹಾಳು ಹಂಪೆಯಾಗಿದೆ. ವೆರಿ 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 ವೆಲ್ ಪ್ಲೇಡ್. ಇಲ್ಲಿವರೆಗೂ ನೀವು 2 ಪ್ರಶ್ನೆಗಳಿಗೆ ತಪ್ಪುತ್ತರ ಕೊಟ್ಟಿದ್ರಿ, ಆದ್ರೆ ಅದನ್ನ ಕಾಂಪನ್ಸೇಟ್ ಮಾಡುವಂತ ಆಟನ ಈಗ ಆಡ್ತಾ ಇದ್ದೀರಾ. ಈ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟು ಗಳಿಸಿರುವ ಮೊತ್ತ 1,22,500 ರೂಪಾಯಿ. ಸೊ ಈಗ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಟೋಟಲ್ ಅಮೌಂಟ್ ಈಸ್ 2,17,188 ರೂಪಾಯಿ. ಮುರಳಿ ಸರ್, ಮಾತು ಮುತ್ತು ಹೌದು, ಶೋಭೆಗೆ ಸ್ವಲ್ಪ ಮಾತು ಮುತ್ತು ಕಾರ್ಯಕ್ರಮ. ನೀವು 1 ನಿಮಿಷ ಕಾಲ ನನ್ನ ಜೊತೆ ಮಾತಾಡಬೇಕಾಗತ್ತೆ. ಮಾತಾಡ್ಬೇಕಾದ್ರೆ ಹೌದು ಅಥವಾ ಇಲ್ಲ ಇವುಗಳನ್ನು ಬಳಸಬಾರ್ದು. ನೀವು ಕೊಡುವಂಥ ಉತ್ತರ ಒಂದು ಪದದ ರೂಪದಲ್ಲಿರದೆ ಒಂದು ವಾಕ್ಯದ ರೂಪದಲ್ಲಿರಬೇಕಾಗತ್ತೆ. ಉತ್ತರವನ್ನು ಕೊಡಲು ಕಾಲಾವಕಾಶ ಕೇವಲ 5 ಸೆಕೆಂಡ್ಗಳು. ಸ್ಪರ್ಧೆ ನಿಯಮ. ಸ್ಪರ್ಧೆ ಶುರು ಮಾಡ್ತಾ ಇದ್ದೀನಿ. ಇದೇ ಆಟನ ನೀವು ಒಂದ್ಸತಿ ನಮ್ಮ ಚಂದ್ರಸು ಜೊತೆ ಆಡಿ. ಚಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಚಂದ್ರಶೇಖರ್ HN ಅಂತ? HN. ಹೌದು. ಈಗ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನೀವು ರಂಗೇಗೌಡರಿಗೆ ಒಂದು ಅವಕಾಶ ಕೊಡಬೇಕೆಂದು ನಮ್ಮಲ್ಲಿ. ಓಕೆ, ರಂಗೇಗೌಡರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಂಗೇಗೌಡರ ಪರಿಚಯ ಮಾಡ್ಕೊಂಡಿದ್ದೀರಾ. ರಂಗೇಗೌಡರೇ, ತಟಪತಿನವರು ನಿಮ್ಮ ತಂದೆ ಹೆಸರು? ಇಲ್ಲ, ಇಲ್ಲ. ತಟಪತಿ ಅವರಿಗೆ 2ನೇ ಸುತ್ತಿನ ಸಣ್ಣದಾದಂತ ಅವಕಾಶ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈಗ ಹೆಂಡತಿಗೆ ಬಯೋ ಪ್ರೋಗ್ರಾಮ್. ಮೈಮಲ್ಲ, ಅವ್ರು ಮೈಮ್ ಮಾಡ್ತಾರೆ, ನೀವು ವಾಯ್ಸ್ ಡಬ್ ಮಾಡ್ತೀರಾ. ಅದಕ್ಕೆ ಓಕೆ, ಅವ್ರ ಮೈಮ್ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಷ್ಟೇ. ಅಷ್ಟೇ. ಇವಾಗ ಇವರೇ ನನ್ನ ಹೆಂಡತಿ ಅಂತಪ್ಪ. ನಿಮ್ಮ ಇಷ್ಟ, ಯಾರು ಬೇಕಾದ್ರೂ ತಗೊಳ್ಳಿ. ನೋಡಿ, ಇಷ್ಟು ವರ್ಷ ನಾನು ಯಾವತ್ತು ಹೆಂಡತಿ ಬೈಯೋ ಸ್ವಲ್ಪ ವಯಾರ ಇರಲಿಲ್ಲ. ಇವತ್ತು ಸಿಕ್ಕಿದೆ, ಬಿಡಲ್ಲ. ಓಕೆ, ಸೀರಿಯಸ್ ಆಗಿ ಕೋಪ ಆಗಿದ್ದೀರಾ ನೀವು. ನಿಮ್ಮ ಸಮಯ ಈಗ ಶುರು. ಹೇಯ್, ಏನೇ ಮಾಡ್ತಿದ್ಯಾ? ತಲೆಯಲ್ಲಿ ಬುದ್ಧಿ ಇದಿಲ್ವಾ ನಿನ್ಗೆ? 5 ಪೈಸೆ ತಲೆಯಲ್ಲಿ ಬುದ್ಧಿ ಇಲ್ಲ ನಿನ್ಗೆ. ನಿನ್ನಿಂದ ಹಾಳಾಗೋಯ್ತು ನನಗೆ. ಈಗ ಟೈಮ್ ಆಯ್ತು ಅಂತ ಹೇಳ್ತಾರೆ, ಇಷ್ಟು ಮಾಡಕ್ ಬರಲ್ವಾ ನಿನ್ಗೆ? ನೀನು ನಂಬ್ಕೊಂಡ್ರೆ ನಾವು ಮಠ ಸೇರ್ಕೊಂಡ್ಬಿಡೋದು ಅಷ್ಟೇ. ನೀನೆ ಆಟ ಆಡೋಕ್ಕಾಗ್ಬಿಡೋದು ಅಷ್ಟೇ. ನಿಂಗೆ ಮಾಡಿದ್ರೆ ಅವ್ರು ಬಂದಿದ್ದಾರೆ ಅಂತ ಹೇಳ್ಬೇಕು ನೀನು. ನನ್ ಕೋಪ ಬಂದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಇವತ್ತು ಹೋಗ್ತೀನಿ, ಅಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಆಮೇಲೆ ಬಂದು ಮಾತಾಡ್ತೀನಿ. ಮುಖ ನೋಡೋ, ಮುಖ ನೋಡ್ಬೇಡ. ಹೋಗ್ ಕಾಫಿ ಕುಡಿಯು. ಕಾಫಿ ತಗೊಂಬ ಕಾಫಿನ. ಅಲ್ಲ, ನೀವಿಬ್ರು ಮೈ ಮಾಡ್ತಾರದ್ ಬೈತಾರದು. ಓಕೆ, ಅವರ ಹೆಂಡತಿ ಆಗ್ಬಿಟ್ಟು ಹಿಂಗೆ. ಈಗ ನನ್ನ ತಲೆಯಲ್ಲಿ ನಿಂತು ಕರೆಕ್ಟ್ ಆಗಿ ಹೇಳ. ಇವಾಗ ಹೇಳಿ. ಅವ್ರೇನೋ ಹೇಳಿದ್ರಲ್ವಾ, ಆಕ್ಚುಲ್ ಆಗಿ ಹೇಳ್ತೀನಿ. ಏನೇ ನೀನು, ನಿಂಗೆ ಬುದ್ಧಿ ಇರಲ್ವಾ? ಹೋಗಿ ನನ್ನನ್ನು ಮದುವೆ ಆಗಿದೆಯಲ್ಲ. ಸರ್, ಈಗ 3ನೇ ಸುತ್ತಿನ 2ನೇ ಪ್ರಶ್ನೆ 1,25,000 ರೂಪಾಯಿಗೆ. ಮಾಸ್ಟರ್, ಕ್ವೆಶ್ಚನ್ ಪ್ಲೀಸ್. ಕ್ರಿಕೆಟ್ ಈ ಕೆಳಗಿನ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ನ್ಯೂಜಿಲೆಂಡ್, ಆಪ್ಷನ್ ಸಿ ಇಂಗ್ಲೆಂಡ್. ಅಣ್ಣ ಸರ್, 3 ಸೆಕೆಂಡ್ ಅಲ್ಲಿ ಉತ್ತರ ಕೊಟ್ಟು ಪೇಪರ್ ಕರೆಕ್ಷನ್ ಹಾಕಿಂತ ಮುಂಚೆನೆ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ. ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಕ್ರಿಕೆಟ್ ಹುಟ್ಕೊಂಡಿದ್ದೆ ಇಂಗ್ಲೆಂಡ್, ಅಲ್ಲಿಂದ ಬೇರೆ ದೇಶಕ್ಕೆ ಹರಡಿದ್ದು. ಓಕೆ, 3 ನಳ ಮಹಾರಾಜರ ಅಕೌಂಟ್ ಬ್ಯಾಲೆನ್ಸ್ 2,17,188 ರೂಪಾಯಿ. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಲ್ಲಿ ನಿಮ್ಮ ಬ್ಯಾಲೆನ್ಸ್ 3,38,438 ರೂಪಾಯಿ ಆಗುತ್ತೆ. ಅದೇ ತಪ್ಪಾಗಿದ್ರೆ 0. ನಮ್ಮ ಮಾಸ್ಟರ್ ಕೇಳಿದ ಪ್ರಶ್ನೆ, ಕ್ರಿಕೆಟ್ ಈ ಕೆಳಗಿನ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ? ನೀವು 3 ಜನ ಕಾನ್ಫಿಡೆಂಟ್ ಆಗಿ ಲಾಕ್ ಮಾಡಿರುವಂತ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್. ಈ ಒಂದು ಉತ್ತರ ಸರಿಯಾಗಿದೆಯಾ ಇಲ್ವಾ ನೋಡೋಣ. ಆಫ್ಟರ್ ಅ ಸ್ಮಾಲ್ ಬ್ರೇಕ್. ಒಂದು ನೆನಪಿರ್ಲಿ, ನಿಮ್ಮ ಹತ್ರ ಯಾವುದೇ ಲೈಫ್ ಇಲ್ಲ, ಯಾವುದೇ ಪಾಸ್ ಆಪ್ಷನ್ ಕೂಡ ಇಲ್ಲ.
ನಿಮ್ಮ 3 ಜನರಲ್ಲಿ ಯಾರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ನೀವು ಹೇಳ್ತೀರಾ? ನಮ್ ಜೊತೆ ಸಿಹಿ ಕೈ ಚಂದ್ರ ಅವರು, ಒಗ್ಗರಣೆ ಡಬ್ಬಿ ಮುರಳಿ ಅವರು, ಹಾಗೆ ಬಾಡೂಟ ಮಿಸ್ಟರ್ ರಂಗೇಗೌಡರು ಸೂಪರ್ ಆಗಿ ಆಡ್ತಾ ಇರಾ. ನಮ್ಮ ಮಾಸ್ಟರ್ ಬ್ರೇಕ್ ಹೋಗಕ್ಕೂ ಮುಂಚೆ ನಿಮಗೆ ಒಂದು ಪ್ರಶ್ನೆ ಕೇಳಿದ್ರು. ಕ್ರಿಕೆಟ್ ಈ ಕೆಳಗಿನ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ? ನೀವು 3 ಜನ ಸೇರಿ ಉತ್ತರ ಕೊಟ್ಟಿರೋದು ಆಪ್ಷನ್ ಸಿ, ಇಂಗ್ಲೆಂಡ್. ಮಾಸ್ಟರ್, ರೈಟ್ ಆನ್ಸರ್ ಪ್ಲೀಸ್. ನಿಮ್ಮ ಉತ್ತರ ಸರಿ. ಕ್ರಿಕೆಟ್ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ದೇಶಗಳ ರಾಷ್ಟ್ರೀಯ ಕ್ರೀಡೆಯಾಗಿದೆ. ನ್ಯೂಜಿಲೆಂಡ್ನ ರಾಷ್ಟ್ರೀಯ ಕ್ರೀಡೆ ರಗ್ಬಿ ಮತ್ತು ಭಾರತದ ರಾಷ್ಟ್ರೀಯ ಕ್ರೀಡೆ ಫೀಲ್ಡ್ ಹಾಕಿಯಾಗಿದೆ. ಈ ಪ್ರಶ್ನೆಯಿಂದ ನಿಮ್ಮ ಅಕೌಂಟ್ಗೆ ಸೇರಿರೋ ಮೊತ್ತ 1,21,250 ರೂಪಾಯಿ. ಸೊ ಈಗ ನಿಮ್ಮ ಅಕೌಂಟ್ ಅಲ್ಲಿರುವ ಟೋಟಲ್ ಬ್ಯಾಲೆನ್ಸ್ 3,38,438 ರೂಪಾಯಿ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಇರುವಂತ ದುಡ್ಡು. ಇದಕ್ಕೆ ನಿಮ್ಮ 3 ಜನರಲ್ಲಿ ಯಾರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ನೀವು ಹೇಳ್ತೀರಾ? ಎಲ್ಲ ಈಕ್ವಲ್. ಸೊ 3 ಜನ ನಂಬಿ ಈ ನಂಬಿಕೆಯ ಬಜರ್ನ ಓದ್ತಾ ಇದ್ದೀರಾ. ಇನ್ನು ಕೇವಲ ಒಂದೇ ಒಂದು ರೌಂಡ್, ಅದರಲ್ಲಿ ಒಂದೇ ಒಂದು ಪ್ರಶ್ನೆ. ಇಳಿಸಕ್ ಮುಂಚೆ ಒಗ್ಗರಣೆ ಹಾಕೋದಷ್ಟೇ. ಮೆಗಾ ಪ್ರಶ್ನೆ 5 ಲಕ್ಷ ರೂಪಾಯಿಗಳಿಗೆ. ಒಂದು ನೆನಪಿರ್ಲಿ, ನಿಮ್ಮ ಹತ್ರ ಯಾವುದೇ ಲೈಫ್ ಇಲ್ಲ, ಯಾವುದೇ ಪಾಸ್ ಆಪ್ಷನ್ ಕೂಡ ಇಲ್ಲ. ಆದ್ರೆ ನಿಮ್ಮ ಹತ್ರ ಇರೋದು ಒಂದು ಪ್ರಶ್ನೆ. ಇಷ್ಟು ದೂರ ಬಂದಿದ್ದೀರಾ ನೀವು, ಕೊನೆ ಮೆಟ್ಲು ಹತ್ತೋ ಸಮಯ. 3ನೇ ರೌಂಡ್ ಅಂತ್ಯದಲ್ಲಿ ಆಟ ಮುಂದುವರಿಸ್ತಾರ ಅಥವಾ ಇಲ್ಲೇ ಕ್ವಿಟ್ ಮಾಡ್ತಾರ? ಡಿಸಿಷನ್ ಟೈಮ್. ನಿಮ್ಮ ಸಮಯ ಈಗ ಶುರು. ಬೇಗ ಡಿಸೈಡ್ ಮಾಡಿ. 4 ಸೆಕೆಂಡ್ ಆಮೇಲೆ ಆಡ್ಲೇಬೇಕಾಗತ್ತೆ. ಬೇಗ ಡಿಸೈಡ್ ಮಾಡಿ. ಇಲ್ಲ ಬಿಡಕ್ಕಾಗಲ್ಲ. 4ನೇ ರೌಂಡ್, ಒಂದು ಪ್ರಶ್ನೆ, 5 ಲಕ್ಷ ರೂಪಾಯಿಗಳು. ಯಾವುದೇ ಲೈಫ್ ಇಲ್ಲ, ಯಾವುದೇ ಆಪ್ಷನ್ ಕೂಡ ಇಲ್ಲ. ಈ ಪ್ರಶ್ನೆ ನಮ್ಮ ಆಟದ ಪ್ರಕಾರ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿರುತ್ತೆ. ಅಂದ್ರೆ 3 ಆಪ್ಷನ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಸರಿ ಉತ್ತರ ಇರಬಹುದು. ಮಾಸ್ಟರ್, 5 ಲಕ್ಷ ರೂಪಾಯಿಗಳಿಗೆ ಮೆಗಾ ಕ್ವೆಶನ್ ಆನ್ ಸ್ಕ್ರೀನ್ ಪ್ಲೀಸ್. ಈ ಕೆಳಗಿನ ರಾಜವಂಶಸ್ಥರಲ್ಲಿ ಹೊಯ್ಸಳಕ್ಕಿಂತಲೂ ಮೊದಲು ಕರ್ನಾಟಕ ರಾಜ್ಯವನ್ನು ಆಳಿದವರು ಯಾರು? ಆಪ್ಷನ್ ಎ ರಾಷ್ಟ್ರಕೂಟ, ಆಪ್ಷನ್ ಬಿ ಕದಂಬ, ಆಪ್ಷನ್ ಸಿ ಸಂಗಮ. ಹೇಳಿದ ರಾಷ್ಟ್ರಕೂಟ ವಂಶ ಹೌದು, ಕದಂಬ ವಂಶ ಹೌದು. ಕದಂಬ ಸರ್. ರಾಷ್ಟ್ರಕೂಟ ಅಂಡ್ ಕದಂಬ. ಸಂಗಮ ಅನ್ನೋದು ವಂಶ ಅಲ್ಲ. ಹೌದು, ರಾಷ್ಟ್ರಕೂಟ ಮತ್ತು ಕದಂಬ ಸರ್. ನನ್ನ ಪ್ರಕಾರ ನನಗೆ ಅವೆರಡೇ. ಅದರಲ್ಲೂ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಕದಂಬ. ಸಂಗಮ ಅನ್ನೋದಿಲ್ಲ. ಸಂಗಮ ಅನ್ನೋದು ಯಾವುದು ಇವರಲ್ಲ. ಎಸ್, ರಾಷ್ಟ್ರಕೂಟ ಮತ್ತು ಕದಂಬ ಎರಡೇ. ಎಸ್, ವಿಲ್ ಗೋ ಫಾರ್ ಇಟ್ ಸರ್. ವಿಲ್ ಗೋ ಫಾರ್ ಇಟ್. ಎ ಅಂಡ್ ಬಿ ಅಲ್ವಾ? ಎ ಅಂಡ್ ಬಿ. ಓಕೆ, ಗೊತ್ತ್ರಿ. ಸಂಗಮ ಅನ್ನೋದು ಊರು. ಸಂಗಮರು ಜಂಗಮರು ಅಲ್ಲ, ಸಂಗಮರು ಆಳಿದ. ಸಂಗಮರು ಆಳಿದ್ದಿಲ್ವೇ ಇಲ್ಲ. ಕದಂಬ ಮಾತ್ರ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್. ಅದಾದ್ಮೇಲೆ ಹೊಯ್ಸಳ ಬಂದಿದ್ದು. ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನೀವು 35 ಸೆಕೆಂಡ್ಗಳನ್ನ ತಗೊಂಡಿದ್ದೀರಾ. 5 ಲಕ್ಷದ ಈ ಪ್ರಶ್ನೆಯಲ್ಲಿ ಉಳಿದಿರೋದು 3,25,000 ರೂಪಾಯಿ. ವೆಲ್ ಪ್ಲೇಡ್. ಆದ್ರೆ ಈ ಪ್ರಶ್ನೆಗೆ ನೀವೇನಾದ್ರೂ ತಪ್ಪು ಉತ್ತರ ಕೊಟ್ಟಿದ್ರೆ 0. ಅದೇ ಸರಿ ಉತ್ತರ ಕೊಟ್ಟಿದ್ರೆ 3,25,000 ರೂಪಾಯಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ಗೆ ಆ್ಯಡ್ ಆಗುತ್ತೆ. ಓಕೆ, ಕೊನೆಯ ಹಂತಕ್ಕೆ ಬಂದು ಈ ಉತ್ತರ ತಪ್ಪಾಗಿದ್ರೆ ನಿಮ್ಮ ನಂಬಿಕೆ, ನಿಮ್ಮ ಆಟ, ನಿಮ್ಮ ಎನರ್ಜಿ ಅಷ್ಟು ಕೂಡ ವ್ಯರ್ಥ ಆಗುತ್ತೆ. ಈಗ ಇದರಲ್ಲಿ ತಪ್ಪು ಉತ್ತರ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ನಾನು. ಯಾಕಂದ್ರೆ 4-5 ಜನ ಅಡಿಗೆಯವರು ಸೇರಿದ್ರೆ ಫೈನಲ್ ಆಗಿ ಅಡಿಗೆ ಶುರು ಆಗೋದು. ಫೈನಲ್ ಆಗಿ ಬರ್ಬೇಕು ಅಂದ್ರೆ 4-5 ಜನ ಅಡಿಗೆಯವರು ಸೇರಿದ್ರೆ ಅಡಿಗೆ ಹಾಳಾಗತ್ತೆ ಅಂತ ಚಾನ್ಸೇ ಇಲ್ಲ ಸರ್. ಚಾನ್ಸೇ ಇಲ್ಲ. ಅದೊಂದು ಗಾದೆ ಇದೆ. ಅದು ಸೋ ಮೆನಿ ಕುಕ್ಸ್. ಅಲ್ಲ, ಅದು ಮನೆಯವ್ರಿಗೆ ಹೇಳೋದು. ನಾವು ಮದುವೆ ಮನೆ ವಿಚಾರ ಮಾತಾಡ್ತಾ ಇದ್ದೀವಿ. ಓಕೆ, ಇಲ್ಲ, ಒಂದೇ ಒಂದು ಟ್ರಿಕಿ ಪ್ರಶ್ನೆ ಇದು. ಪ್ರಶ್ನೆ ಟ್ರಿಕಿ ಯಾಕೆ ಅಂದ್ರೆ ಈ ಕೆಳಗಿನ ರಾಜವಂಶಸ್ಥರಲ್ಲಿ ಹೊಯ್ಸಳಕ್ಕಿಂತಲೂ ಮೊದಲು ಕರ್ನಾಟಕ ರಾಜ್ಯವನ್ನ ಆಳಿದವರು ಯಾರು ಅಂತ. ಅದು ಒಬ್ಬರೇ ಆಗಿರ್ಬೋದು ಈ 3ರಲ್ಲಿ, ಹೌದು, ಅಥವಾ ಇಬ್ಬರಾಗಿರ್ಬೋದು. ಕರೆಕ್ಟ್.
3 ಜನ ಆಗಿರಕ್ಕೆ ಸಾಧ್ಯ, ಯಾಕಂದ್ರೆ ಸಂಗಮ ಅನ್ನೋದು ನಾನು ಕೇಳಿದ. ಸೊ ಅಥವಾ 3 ಆಗಿರ್ಬೋದು. 3 ಆಗಿರ್ಬೋದು, ಗೊತ್ತಿಲ್ಲ. ಸೊ ಇಟ್ಸ್ ಎ ರಿಸ್ಕ್ ದಟ್ ವಿ ಹ್ಯಾವ್ ಟೇಕನ್. ಲೆಟ್ ಅಸ್ ಸಿ. ಪ್ರಶ್ನೆಗೆ ಉತ್ತರ ABC ಆಗಿರ್ಬೋದಿತ್ತು, BC ಆಗಿರ್ಬೋದಿತ್ತು, ಅಥವಾ AC ಕೂಡ ಆಗಿರ್ಬೋದಿತ್ತು, ಅಥವಾ AB ಕೂಡ ಆಗಿರ್ಬೋದು. ಯಾಕಂದ್ರೆ ನೀವು ಕೊಟ್ಟಿರೋ ಉತ್ತರ ನಾನು ಬಂದಿರೋದು ದುಡ್ಡುಗೋಸ್ಕರ ಅಲ್ಲ. ಅಂದರೆ ಮನಿ ಈಸ್ ಎಸೆನ್ಷಿಯಲ್ ಬಟ್ ಇಟ್ ಈಸ್ ನಾಟ್ ಎವ್ರಿಥಿಂಗ್. ಇಫ್ ವಿ ವಿನ್ ದ ಮನಿ, ಬಡ ವಿದ್ಯಾರ್ಥಿಗಳಿಗೆ ಈ ಹಣವನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವು 3 ಜನ ಸೇರಿ ಲಾಕ್ ಮಾಡಿರೋ ಆನ್ಸರ್ AB. ಮಾಸ್ಟರ್, ಸರಿ ಉತ್ತರ ಪ್ಲೀಸ್. ನಿಮ್ಮ 3 ಜನನ ನೋಡ್ತಾ ಇದ್ರೆ ಖುಷಿ ಆಗ್ತದೆ. ಯಾಕಂದ್ರೆ ಆಟದ ಜೊತೆ ನೀವು ಆಟನ ಮಜಾ ಮಾಡ್ತಾ ಇರ. ರೋಹಿತ್ ಅವರೇ, ಇಲ್ಲಿ ನಾನು ಬರುವಾಗ, ಈ ಆಟ ಆಡೋದಕ್ಕೆ ಬರುವಾಗ, ನನ್ನನ್ನು ಮೊದಲು ಕೂಡ ಏನು ನಿಮ್ಮ ಟೀಮ್ ಅವ್ರು ಬಂದು ಇಂಟರ್ವ್ಯೂ ಮಾಡಿದಾಗ ನನ್ನಲ್ಲಿ ಇರೋದು ಒಂದೇ ಒಂದು ಡಿಸಿಷನ್ ನಾನು ಮಾಡ್ಕೊಂಡು ಬಂದಿರೋದು ಏನು ಅಂತಂದರೆ, ಇಫ್ ವಿ ವಿನ್ ದ ಮನಿ, ಅವ್ರಿಗೊಂದು ಶೇರ್ ಹೋಗುತ್ತೆ, ಇವ್ರಿಗೊಂದು ಹೋಗುತ್ತೆ, ನನಗೊಂದು ಬರುತ್ತೆ. ಅದನ್ನು ಆಕ್ಟ್ ಸ್ಕಾಲರ್ಶಿಪ್ ಅಂತ, ಆದರ್ಶ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಸ್ಕಾಲರ್ಶಿಪ್ಪನ್ನು ಮಾಡಿ, ಇದೇ ಹಣದಿಂದ ಮೊದಲಿಗೆ ಫಸ್ಟ್ ನಾನು ಅದನ್ನು ಸ್ಟಾರ್ಟ್ ಮಾಡಿ ಸಿರ್ಸಿ ಹತ್ರ ಸಿದ್ದಾಪುರ ಮತ್ತು ಗದಗ ಹತ್ರ ಲಕ್ಷ್ಮೇಶ್ವರ, ನಾನು ಹುಟ್ಟಿದಂಥ ಪ್ಲೇಸ್, ಅಲ್ಲಿ ಕೆಲವೊಂದು ಶಾಲೆಗಳನ್ನು ಆಯ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಜಾಣರಿರ್ತಾರೆ, ಅವ್ರಿಗೆ ಓದಲಿಕ್ಕೆ ಹಣದ ಅಭಾವ ಇರುತ್ತೆ, ಅಂಥವರಿಗೆ ಈ ಹಣವನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಥ್ರೂ ಆಕ್ಟ್ ಸ್ಕಾಲರ್ಶಿಪ್ ಅಂತ. ಸೂಪರ್. ನನಗೂ ಕೂಡ ನೀವು ಆದಷ್ಟು ದುಡ್ಡು ಇಲ್ಲಿಂದ ಗೆದ್ಕೊಂಡು ಹೋಗಿ ಎಸ್ ನಿಮ್ಮ ಒಂದು ಇನಿಷಿಯೇಟಿವ್ ಕೊಡಲಿ ಅಂತ ಐ ವಿಶ್ ಯು. ನಾನು ಬಂದಿರೋದು ದುಡ್ಡುಗೋಸ್ಕರ ಅಲ್ಲ. ಅಂದರೆ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಬಂದಿಲ್ಲ. ಈ ದುಡ್ಡು ಏನು ಸಂಪಾದನೆ ಮಾಡ್ತೀನಿ, ಏನು ಶೇರ್ ಬರುತ್ತೋ ಅದನ್ನು ನಾನು ಒಂದು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಕೊಡೋದು ಅಂತ ತೀರ್ಮಾನ ಮಾಡಿ ಬಂದಿರೋದು. ಸೊ ಮನಿ ಈಸ್ ಎಸೆನ್ಷಿಯಲ್ ಬಟ್ ಇಟ್ ಈಸ್ ನಾಟ್ ಎವ್ರಿಥಿಂಗ್. ಒಂದು ಟೈಮ್ನಲ್ಲಿ ನಮಗೆ ಇರಲಿಲ್ಲ, ಬಟ್ ಟುಡೇ ದೇವ್ರು ಕೊಟ್ಟಿದ್ದಾನೆ 3 ಹೊತ್ತಿನ ಊಟ, ಒಂದು ಮನೆ ಇದೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಯಾರಿಗೆ ಬೇಕು ಅವ್ರಿಗೆ ನಾವು ಹಂಚಿದ್ರೆ ಭಗವಂತ ನಮ್ಗೆ ಇನ್ನೂ ಕೊಡ್ತಾನೆ. ಓಕೆ, ಉತ್ತರ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮನ್ನ ರಿಲ್ಯಾಕ್ಸ್ ಮಾಡ್ಸೋಣ. ಒಂದು ಲೋಟ ನೀರು ಕುಡಿಯೋಣ. ಅಕ್ವಾಗಾರ್ಡ್ ನೀರು ಚೆನ್ನಾಗಿಲ್ಲ. ಹೌದ್ರಿ, ಬರೀ ಅಕ್ವಾಗಾರ್ಡು ಅದು ಒಳ್ಳೇದು ಇಲ್ಲದಕ್ಕಿಂತ ಮುಖ್ಯವಾಗಿ ಅಕ್ವಾಗಾರ್ಡ್ ನೀರಲ್ಲಿ ಅಡಿಗೆ ಮಾಡಿದ್ರೆ ಅಡಿಗೆ ರುಚಿಯಾಗಿರುತ್ತೆ. ಲೆಟ್ಸ್ ಸಿ ನೀವು ಕೊಟ್ಟಿರೋ ಉತ್ತರ ಸರಿಯಾಗಿದೆಯೋ ಇಲ್ವೋ ಅಂತ. ನೀವಿಷ್ಟು ಜನ ಸೇರಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿ ಪಡೆದಿದ್ದ ದುಡ್ಡು 3,38,438. ಅಂದ್ರೆ ಈ ಮೆಗಾ ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಆಗುತ್ತೆ 6,63,438. ಅದೇ ತಪ್ಪಾಗಿದ್ರೆ 10ನೇ ಪ್ರಶ್ನೆನಲ್ಲಿ ಖಾಲಿ ಕೈಯಲ್ಲಿ ಮನೆಗೆ ಹೋಗ್ತೀರಾ. ಲೆಟ್ಸ್ ಸಿ ವಾಟ್ ದ ರೈಟ್ ಆನ್ಸರ್ ಇಸ್. ಮಾಸ್ಟರ್, ನಿಮಗೆ ಕೇಳಿದಂತ ಪ್ರಶ್ನೆ, ಈ ಕೆಳಗಿನ ರಾಜ ವಂಶಸ್ಥರಲ್ಲಿ ಹೊಯ್ಸಳಕ್ಕಿಂತಲೂ ಮೊದಲು ಕರ್ನಾಟಕ ರಾಜ್ಯವನ್ನು ಆಳಿದವರು ಯಾರು? ನೀವು 3 ಜನ ಸೇರಿ ಲಾಕ್ ಮಾಡಿರುವ ಆನ್ಸರ್ AB, ಅಂದ್ರೆ ರಾಷ್ಟ್ರಕೂಟ ಮತ್ತು ಕದಂಬ. ಮಾಸ್ಟರ್, ಸರಿ ಉತ್ತರ ಪ್ಲೀಸ್. ನಿಮ್ಮ ಉತ್ತರ ಸರಿ. ಹೊಯ್ಸಳ ರಾಜವಂಶಸ್ಥರಿಗಿಂತ ಮೊದಲು ಕದಂಬ ಮತ್ತು ರಾಷ್ಟ್ರಕೂಟ ನಂತರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಸಂಗಮ ವಂಶಸ್ಥರು ಕರ್ನಾಟಕವನ್ನು ಆಳಿದರು. ಅಮೇಜಿಂಗ್, ಕಂಗ್ರಾಚುಲೇಷನ್ಸ್. ಸೂಪರ್. ಸೊ ಈ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ರಿಂದ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ಗೆ 3,25,000 ರೂಪಾಯಿ ಆಡ್ ಆಗುತ್ತೆ. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್. ವೆರಿ ವೆಲ್ ಪ್ಲೇಡ್ ಆಲ್ ಆಫ್ ಯು. ಕೊನೆಗೆ 10 ಪ್ರಶ್ನೆ ಆದ್ಮೇಲೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಲ್ಲಿರುವಂತ ದುಡ್ಡು 6,63,438. ಕಂಗ್ರಾಚುಲೇಷನ್ಸ್ ಅಗೇನ್. ಇದುವರೆಗೂ ಡಿವೈಡೆಡ್ ಕಾರ್ಯಕ್ರಮದಲ್ಲಿ ಕೂಡಿ ಆಡಿ ಇಷ್ಟೊಂದು ಹಣ ಗಳಿಸಿರೋದು ನೀವೇ ಮೊದಲು. ಓಕೆ, ಇಷ್ಟೊತ್ತು ಕೂಡಿ ಆಡಿದ್ದೀರಾ. ಈಗ ಭಾಗ ಮಾಡಿ ಗೆಲ್ಲೋ ಟೈಮ್. ಈಗ ನೀವು ಗೆದ್ದಿರುವ ಮೊತ್ತ 3 ಅನ್ಈಕ್ವಲ್ ಶೇರ್ಸ್ ಆಗಿ ಡಿವೈಡ್ ಆಗುತ್ತೆ. ಮೊದಲು ನಿಮ್ಮೆಲ್ಲರಿಗೂ
ನಾವು 15 ಸೆಕೆಂಡ್ ಕೊಡ್ತೀವಿ. ಆ 15 ಸೆಕೆಂಡ್ ಅಲ್ಲಿ ನೀವು ಡಿಸೈಡ್ ಮಾಡಿ ಹೇಳಬೇಕು ನಿಮಗೆ ಯಾವ ಪಾಲು ಬೇಕು ಯಾಕೆ ಅಂತ. 3 ಜನ ಒಂದೇ ಪಾಲ್ನ ಕ್ಲೇಮ್ ಮಾಡೋ ಹಾಗಿಲ್ಲ. ಸಪೋಸ್ ಆ ಒಂದು 15 ಸೆಕೆಂಡ್ ಅಲ್ಲಿ ನೀವು ಡಿಸೈಡ್ ಮಾಡಲಿಲ್ಲ ಅಂದ್ರೆ ನಾನು ನಿಮಗೆ 100 ಸೆಕೆಂಡ್ ಕೊಡ್ತೀನಿ. ಆ 100 ಸೆಕೆಂಡ್ ಅಲ್ಲಿ ನೀವು ಪರಸ್ಪರ ಡಿಸೈಡ್ ಮಾಡಿ ಒಬ್ರೊಬ್ರು ಒಂದೊಂದು ಪಾಲು ತಗೊಳ್ಳೇಬೇಕು. ಇಲ್ಲ ಅಂದ್ರೆ ನೆನ್ಪಿರ್ಲಿ, ಪ್ರತಿ ಸೆಕೆಂಡ್ಗೂ ನೀವು ಗಳಿಸಿರುವ ದುಡ್ಡಿಂದ 1% ಕಟ್ ಆಗ್ತಾ ಬರುತ್ತೆ. 100 ಸೆಕೆಂಡ್ಗಳ ಮುಕ್ತಾಯಕ್ಕೆ ನಿಮ್ಮ ಶೇರ್ಸ್ ಕೂಡ 0 ಆಗುತ್ತೆ. 9ಕ್ಕೆ ಬರ್ಲಿಲ್ಲ ಅಂದ್ರೆ ಗೆದ್ದಿರೋ ಅಷ್ಟು ದುಡ್ಡು 0. ಮಾಸ್ಟರ್, ಇವರು 3 ಜನ ಗಳಿಸಿರೋ ದುಡ್ಡು 3 ಪಾಲ್ ಮಾಡಿ. ಶೇರ್ ಎ 4,64,407 rupees. ಶೇರ್ ಬಿ 1,32,688 rupees. ಶೇರ್ ಸಿ 66,343 ರೂಪಾಯಿ. ಈಗ ಚಂದ್ರು ಸರ್, ನಿಮ್ಮ 15 ಸೆಕೆಂಡ್ ಶುರು ಆಗುತ್ತೆ. ನಾನು ಮೊದಲನೇ ಶೇರ್ ಅಂದರೆ 4 ಲಕ್ಷ ತಗೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ 2 ತಪ್ಪು ಉತ್ತರ ಕೊಟ್ಟಿದ್ರಲ್ಲಿ ನಾನು ಭಾಗಿಯಾಗಿದ್ದರೂ ಕೂಡ ನಾನು ಮುಂದೆ ಆಟ ಆಡೋದಕ್ಕೆ ಮೋಟಿವೇಟ್ ಮಾಡಿದ್ದೀನಿ, ಕಾನ್ಫಿಡೆಂಟಾಗಿ ಆಡಿದ್ದೀನಿ, ಎಲ್ಲೂ ಕ್ವಿಟ್ ಮಾಡಬೇಕು ಅಂತ ನಾನು ಹೇಳಿಲ್ಲ. ಮತ್ತು ಅದಾದಮೇಲೆ ರಿಸ್ಕ್ ತೊಗೊಂಡು ಕರೆಕ್ಟ್ ಉತ್ತರಗಳನ್ನು ನಾನು ಹೇಳಿದ್ದೀನಿ. ಸೊ ಹಾಗಾಗಿ ನನಗೆ ಹೆಚ್ಚಿಗೆ ಶೇರ್ ಬರಬೇಕು. ಓಕೆ ಮುರಳಿ ಸರ್, ನಿಮ್ಮ 15 ಸೆಕೆಂಡ್ ಈಗ ಶುರು. ಓಕೆ, A1 ತೊಗೊಂಡ್ಮೇಲೆ B ಇನ್ನೊಬ್ರು ತಗೊಳ್ಳೇಬೇಕು, C ಆದಮೇಲೆ ಇನ್ನೊಬ್ರು ತಗೊಳ್ಳೇಬೇಕು. ಅದರಲ್ಲೇನು ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ನಾವೆಲ್ಲ ಒಂದೇ ಮನೆಯವರು, ಒಂದೇ ಕುಟುಂಬದವರು. ಇಲ್ಲಿಂದ ಹೇಳ್ತಾ ಇದ್ದೀವಿ, B ನಾನು ತಗೊಳ್ತೀನಿ. ವೆರಿ ಸಿಂಪಲ್. ರಂಗೇಗೌಡ್ರೆ, ನಿಮ್ಮ ಟೈಮ್ ಈಗ ಶುರು. 15 ಸೆಕೆಂಡಲ್ಲಿ ನೀವು ಹೇಳಿ ನಿಮ್ಗೆ ಯಾವ ಶೇರ್ ಬೇಕು, ಯಾಕೆ? ಸರ್, ಐ ವಿಲ್ ಗೋ ಫಾರ್ ಸಿ. 3 ಜನ 15 ಸೆಕೆಂಡಲ್ಲಿ ಚಂದ್ರು ಸರ್ ಶೇರ್ ಎ ತಗೊಂಡಿದ್ದಾರೆ, ಮುರಳಿ ಸರ್ ಶೇರ್ ಬಿ ನ ತಗೊಂಡಿದ್ದೀರಾ, ಅಂಡ್ ರಂಗೇಗೌಡ್ರೆ ನೀವು ಶೇರ್ ಸಿ ನ ತಗೊಂಡಿದ್ದೀರಾ. ಅಂದ್ರೆ ಚಂದ್ರು ಸರ್ ಜೇಬಲ್ಲಿ 4,64,407 ರೂಪಾಯಿ ಇರುತ್ತೆ. ಕಂಗ್ರ್ಯಾಚುಲೇಷನ್ಸ್. ಒಗ್ಗರಣೆ ಡಬ್ಬಿ ಮುರಳಿ ಅವರು ಶೇರ್ ಬಿ ನ ತಗೊಂಡಿದ್ದಾರೆ. ಅಂದ್ರೆ 1,32,688 ರೂಪಾಯಿ. ಮೂರನೇ ಶೇರ್ ಅಂದ್ರೆ ಶೇರ್ ಸಿ, ರಂಗೇಗೌಡರು 66,343 ರೂಪಾಯಿ ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಚಂದ್ರು ಸರ್, ಹೇಳಿ ಸರ್. ವೆರಿ ಬಿಗ್ ಮನಿ. ಎಸ್. ಸೊ ಹೇಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್? ಓಕೆ, ಭಾಳ ಮಜಾ ಆಯಿತು. ಆ್ಯಕ್ಚುಲಿ ಕೆಲವು ಕಡೆ ಒಂಚೂರು ಟೆನ್ಷನ್ ಆಯಿತು. ಏನಪ್ಪ ಇದು ಇಷ್ಟು ಟ್ರಿಕ್ಕಿ ಇದೆ ಅನ್ನೋದೊಂದು ಒಂಚೂರು ಟೆನ್ಷನ್ ಇತ್ತು. ಆ ಟೆನ್ಷನಲ್ಲೇ 2 ಮಿಸ್ಟೇಕ್ ಆಯಿತು. ಅದರ್ವೈಸ್ ದ ಗೇಮ್ ವಾಸ್ ವೆರಿ ಸ್ಮೂತ್ ಆ್ಯಂಡ್ ವೆರಿ ನೈಸ್. ನಂಗೆ ಎಲ್ಲಕ್ಕಿಂತ ಇವತ್ತು ಭಾಳ ಖುಷಿಯಾಗಿದ್ದು ಮೀಟಿಂಗ್ ಮುರಳಿ ಆಫ್ಟರ್ ಸೋ ಮೆನಿ ಇಯರ್ಸ್ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಸೀಯಿಂಗ್ ಆದರ್ಶ್. ಸೊ ಇದು ಈಸ್ ಎ ವೆರಿ ಫಾಂಡ್ ಮೆಮೊರಿ, ನನ್ನ ಮನಸ್ಸಲ್ಲಿ ಉಳಿಯುವಂಥ ಒಂದು ನೆನಪು. ಮುರಳಿ ಸರ್, ಒಳ್ಳೆ ಎಕ್ಸ್ಪೀರಿಯೆನ್ಸು. ಭಾಳ ದಿನ ಆದಮೇಲೆ ನಾವು ಚಂದ್ರು ಅವರು ಒಳ್ಳೆ ಫ್ರೆಂಡ್ಗಳು, ಭಾಳ ವರ್ಷ 20 ವರ್ಷದ ಫ್ರೆಂಡ್ ರೀ ನಾವು. ಅಲ್ಲೇನೋ ಬಂತು, ಅವೆಲ್ಲ ಏನಿಲ್ಲ, ಅವರು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರೊಳಗೆ ಬೇರೆ ಎಲ್ಲ ಏನು ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ. ಅದು ಒಳ್ಳೆ ಒಂದು ವ್ಯಕ್ತಿನ ನೋಡಿದಂಗೆ ಆಯಿತು, ವ್ಯಕ್ತಿತ್ವನ ನೋಡಿದಂಗೆ ಆಯಿತು ವ್ಯಕ್ತಿಗಿಂತ. ರಂಗೇಗೌಡ್ರೆ, ನಿಮ್ಗೆ ಹೇಗೆ ಅನಿಸ್ತು? ಆಟ ಅದ್ಭುತವಾಗಿತ್ತು. ಸಿಹಿ ಕಹಿ ಚಂದ್ರು ಅವರು ಒಂದು ಕಾನ್ಫಿಡೆನ್ಸ್ ಅವರಲ್ಲಿತ್ತು. ಆ್ಯಂಡ್ ನಾವೆಲ್ಲ ಸೇರಿ ಏನೊಂದು ಆಟವನ್ನು ನೀವು ಆಡಿಸಿದ್ರಿ, ಭಾಳ ಚೆನ್ನಾಗಿತ್ತು. ಕೆಲವೊಂದು ವಿಷಯಗಳನ್ನು ಹೇಳೋಕ್ಕಾಗಲ್ಲ. ಸಂತೋಷ, ತುಂಬ ಸಂತೋಷ. ಈ ಸಂಚಿಕೆಯಲ್ಲಿ ನನಗೆ ಅರ್ಥ ಆಗಿದೆ ಏನು ಅಂದರೆ, ದುಡ್ಡಿಗಿಂತ ವ್ಯಾಲ್ಯೂಸ್ ಆಫ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ತುಂಬ ಥ್ಯಾಂಕ್ಸ್. It was a great pleasure. Thank you very much. Great pleasure. ಬನ್ನಿ ಸರ್. ಮೂರು ಜನ ಸೇರಿ 6,63,438 ರೂಪಾಯಿ ಗೆದ್ದಿದ್ದಾರೆ. ಕೊನೆಗೆ ಭಾಗ ಮಾಡಿ ಅವರವ್ರ ಅಕೌಂಟ್ ಬ್ಯಾಲೆನ್ಸ್ ಹಾಕೊಂಡಿದ್ದಾರೆ. ಸೊ ಇಲ್ಲಿ ಕೂಡಿ ಆಡ್ಬೇಕು, ಭಾಗ ಮಾಡಿ ಗೆಲ್ಬೇಕು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ರೋಹಿತ್ ಸೈನಿಂಗ್ ಆಫ್. ನೀವು ಲಾಕ್ ಮಾಡಕ್ಕೆ ಚೂರು ತಡ ಮಾಡಿದ್ರಿ, ಉತ್ತರ ಗೊತ್ತಿತ್ತ ನಿಮ್ಗೆ? I followed her.
ಅವರು ನಮ್ಮೇ ಉತ್ತರ ಕೊಟ್ಟಿದ್ದೀರಾ. ನಂಬಿಕೆ ಅಲ್ವಾ? ಸೊ ಟೀಚರ್ ಪ್ರೊಫೆಸರ್ ಮೇಲೆ ನಂಬಿಕೆ ಇಟ್ಕೊಂಡು ಉತ್ತರ ಕೊಟ್ಟಿದ್ದೀರಾ. ಡಿವೈಡೆಡ್ ಪ್ಲೇ ಫ್ರಮ್ ಹೋಮ್ ಸ್ಪರ್ಧೆ. ನಾವು ಕೇಳುವ ಸರಳ ಪ್ರಶ್ನೆಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ. ಕುಕ್ಕೆ ಮತ್ತು ಘಾಟಿ ದೇವಸ್ಥಾನದಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತದೆ? ಆಪ್ಷನ್ ಎ ಗಣೇಶ, ಆಪ್ಷನ್ ಬಿ ಸುಬ್ರಹ್ಮಣ್ಯ, ಆಪ್ಷನ್ ಸಿ ಅಯ್ಯಪ್ಪ. ZKDIV ಎಂದು ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ಸರಿಯಾದ ಉತ್ತರವನ್ನು ಆಪ್ಷನ್ ಎ, ಬಿ ಅಥವಾ ಸಿ ಎಂದು ಟೈಪ್ ಮಾಡಿ 57575ಗೆ SMS ಮಾಡಿ. ನಾಳೆ ರಾತ್ರಿ 9 ಗಂಟೆಯೊಳಗೆ SMS ಕಳುಹಿಸತಕ್ಕದ್ದು. ಕಳೆದ ಶನಿವಾರ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟ ಅದೃಷ್ಟಶಾಲಿ ವಿಜೇತರು ಶಿವರತ್ನ ತುಮಕೂರು.